ಇದು HCN ವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ಬೇರೆ ಜಿಲ್ಲೆಗಳಿಗೆ ಅನುದಾನ ನೀಡಲು ಸರ್ಕಾರಕ್ಕೆ ಕೊರೋನಾ ಕಾರಣ. ಶಿವಮೊಗ್ಗ ಜಿಲ್ಲೆಗೆ ಸಾವಿರಾರು ಕೋಟಿ ಅನುದಾನ ನೀಡಲು ಕೋವಿಡ್ ಇಲ್ಲ. ಮಾಜಿ ಸಚಿವ HD ರೇವಣ್ಣ ಆಕ್ರೋಶ. ಹಾಸನ ಜಿಲ್ಲೆಯಲ್ಲಿ ಕಟ್ಟಡ ಕಾರ್ಮಿಕರ ಫುಡ್ ಕಿಟ್ ದುರುಪಯೋಗ. ಸರಿಯಾಗಿ ಕಾರ್ಮಿಕರಿಗೆ ಫುಡ್ ಕಿಟ್ ಹಂಚದ ಇಲಾಖಾ ಅಧಿಕಾರಿಗಳು. ಜಿಲ್ಲಾಧಿಕಾರಿ ಕಚೇರಿ ಎದುರು ಕಾಂಗ್ರೆಸ್ ಮುಖಂಡ HK ಮಹೇಶ್ ಪ್ರತಿಭಟನೆ, ಕ್ರಮಕ್ಕೆ ಆಗ್ರಹ. ಹಾಸನ ನಗರದಲ್ಲಿ ವಿಳಂಬಗತಿಯಲ್ಲಿ ಸಾಗುತ್ತಿರುವ ರಸ್ತೆ ಕಾಮಗಾರಿಗಳು. ಕೆಸರುಮಯವಾಗಿರುವ KR ಮುಖ್ಯ ರಸ್ತೆ. 4 ತಿಂಗಳಾದರೂ ಮುಗಿಯದ ಕಾಮಗಾರಿ. ಶಪಿಸುತ್ತಿರುವ ನಾಗರಿಕರು. ಹಾಸನ ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳು ಲಕ್ಷ ಸಂಖ್ಯೆ ದಾಟಿದ್ದು ಸೋಮವಾರ ಹೊಸದಾಗಿ 173 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿದೆ. ಇದರಿಂದ ಒಟ್ಟು ಸೋಂಕಿತರ ಸಂಖ್ಯೆ 1,01,348ಕ್ಕೆ ಏರಿಕೆಯಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ತಿಳಿಸಿದ್ದಾರೆ. ಈವರೆಗೆ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿರುವವರ ಇಂದಿನ ಪ್ರಕರಣಗಳ ಸಂಖ್ಯೆ 385 ಆಗಿದ್ದು ಒಟ್ಟು 96,553 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ಆದರೆ ಕಳೆದ ಮಾರ್ಚ್ 22ರಿಂದ 72,179 ಸೋಂಕಿತರು ಪತ್ತೆಯಾಗಿದ್ದಾರೆ ಮತ್ತು 736 ಜನ ಸಾವಿಗೀಡಾಗಿದ್ದಾರೆ ಎಂಬ ಮಾಹಿತಿ ಇದೆ. ಹಾಸನ ಕೋವಿಡ್ ಜಿಲ್ಲಾಸ್ಪತ್ರೆ ಮತ್ತು ಕೋವಿಡ್ ಕೇರ್ ಸೆಂಟರ್ನಲ್ಲಿ 3,593 ಸಕ್ರಿಯ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದು, ತೀವ್ರ ನಿಗಾ ಘಟಕದಲ್ಲಿ 92 ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಾಗೂ ಇಂದು ಚಿಕಿತ್ಸೆ ಫಲಕಾರಿಯಾಗದೆ 5 ಜನರು ಮೃತಪಟ್ಟಿದ್ದು, ಮೃತರ ಸಂಖ್ಯೆ ಒಟ್ಟು 1,202 ಆಗಿದೆ. ಹಾಸನದಲ್ಲಿ 3, ಅರಕಲಗೂಡು ಮತ್ತು ಹೊಳೆನರಸೀಪುರ ತಲಾ 1 ಸಾವನ್ನಪ್ಪಿದ್ದಾರೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಅವರು ತಿಳಿಸಿದ್ದಾರೆ. ಪತ್ತೆಯಾದ ಕೊರೋನಾ ಸೋಂಕು ಪ್ರಕರಣಗಳಲ್ಲಿ ಆಲೂರು 19, ಅರಕಲಗೂಡು 15, ಅರಸೀಕೆರೆ 36, ಬೇಲೂರು 11, ಚನ್ನರಾಯಪಟ್ಟಣ 26, ಹಾಸನ 39, ಹೊಳೆನರಸೀಪುರ 11, ಸಕಲೇಶಪುರ 16 ಸೇರಿ ಒಟ್ಟು 123 ಆಗಿದೆ ಎಂದರು. ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಕೋವಿಡ್-19 ಸಂಬಂಧಿಸಿದಂತೆ ಸಹಾಯವಾಣಿಯನ್ನ ಆರಂಭಿಸಲಾಗಿದ್ದು, ಸಂಖ್ಯೆಗಳು 08172 262222 9448270072 ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ABARK ನೋಡಲ್ ಅಧಿಕಾರಿ ಡಾಕ್ಟರ್ ವೇಣುಗೋಪಾಲ್ ಮೊಬೈಲ್ ಸಂಖ್ಯೆ 9742700917ಗೆ ಸಂಪರ್ಕಿಸಬಹುದಾಗಿದೆ. HCN ನ್ಯೂಸ್ ಹಾಸನ್. ಬೇರೆ ಜಿಲ್ಲೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ಇಲ್ಲ ಎಂದು ಹೇಳಿ ಕೊರೋನಾ ಕಾರಣ ಹೇಳುವ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಶಿವಮೊಗ್ಗ ಜಿಲ್ಲೆಯೊಂದಕ್ಕೆ 5,500 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲು ಕೊರೋನಾ ಬಂದಿರುವುದಿಲ್ಲವೇ ಎಂದು ಮಾಜಿ ಸಚಿವ HD ರೇವಣ್ಣ ಅವರು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದರು. ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವು ನ್ಯಾಷನಲ್ ಹೈವೇ ರಸ್ತೆಗಾಗಿ ಶಿವಮೊಗ್ಗ ಜಿಲ್ಲೆಯೊಂದಕ್ಕೆ 4,000 ಕೋಟಿ ರೂಪಾಯಿಗಳು ಮತ್ತು 1,500 ಕೋಟಿ ಸೇರಿ ಒಟ್ಟು 5,500 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಕೇಂದ್ರದಲ್ಲಿ ಒಂದು ಕಡೆ ಹಣ ಇಲ್ಲ ಎನ್ನುತ್ತಿದೆ. ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಜಿಲ್ಲೆಗೆ ಮಾತ್ರ ಪ್ರಾಮುಖ್ಯತೆ ನೀಡಿದ್ರೆ ಬೇರೆ ಜಿಲ್ಲೆಗಳ ಪರಿಸ್ಥಿತಿ ಏನು ಎಂದು ಪ್ರಶ್ನಿಸಿದ ರೇವಣ್ಣ, HD ಕುಮಾರಸ್ವಾಮಿ ಆಡಳಿತದಲ್ಲಿ ಹಾಸನದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ 50 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ ವೇಳೆ ಇದೇ ಬಿಜೆಪಿ ಪಕ್ಷದಿಂದ ಹಾಸನ, ಮಂಡ್ಯ, ರಾಮನಗರ ಬಜೆಟ್ ಆಗಿದೆ ಎಂದು ದೂರಿದರು. ಆದರೆ ಈಗ ಒಂದು ಜಿಲ್ಲೆಗೆ ಇಷ್ಟೊಂದು ಹಣ ಬಿಡುಗಡೆ ಮಾಡಿದ್ರೂ ಬಿಜೆಪಿ ಪಕ್ಷದ ಶಾಸಕರು ಮತ್ತು ಸಂಸದರು ಉಸಿರೇ ಬಿಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೇಂದ್ರದ ಹಣ ಒಂದು ಜಿಲ್ಲೆಗೆ ವಿನಿಯೋಗವಾಗುತ್ತಿದ್ದು, ಇದುವರೆಗೂ 25 ಜನ ಎಂಪಿಗಳಿಗೆ ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ? ಕನಿಷ್ಠ 1,000 ರೂಪಾಯಿಗಳಾದರೂ ಕೊಡಬೇಕು ಎಂದು ಒತ್ತಾಯಿಸಿದರು. ಅಚ್ಚೇ ದಿನ್ ಕೇವಲ ಶಿವಮೊಗ್ಗ ಜಿಲ್ಲೆಗೆ ಮಾತ್ರ ಅನ್ವಯಿಸಿದೆ ಎಂದು ಗುಡುಗಿದ ಅವರು, ಈ ರಾಜ್ಯ ಸರ್ಕಾರದ ಬಗ್ಗೆ ಹೇಳುವವರು ಕೇಳುವವರು ಯಾರೂ ಇಲ್ಲ, ಈ ಮಟ್ಟಕ್ಕೆ ಸರ್ಕಾರ ಇದೆ ಎಂದರು. ಕೇಂದ್ರದ ಮಂತ್ರಿ ಗಡ್ಕರಿ ಅವರು ಹಾಸನದಲ್ಲಿ ಫೌಂಡೇಶನ್ ಹಾಕಿ ಹೋದ್ರು, ಕಾಮಗಾರಿ ಹಾಗೆ ಉಳಿದಿದೆ.
ನಾನು ಕಂಡಂತಹ ಉತ್ತಮ ಮಂತ್ರಿ ಎಂದ್ರೆ TR ಬಾಲು ಮತ್ತು ಗಡ್ಕರಿ ಉತ್ತಮ ಮಂತ್ರಿ. ಯಾವುದೇ ಆರೋಪ ಮಾಡಬೇಕಾದ್ರೆ ನಾನು ದಾಖಲೆ ಇಟ್ಟುಕೊಂಡೇ ಮಾತನಾಡುತ್ತೇನೆ. ಇನ್ನು ಪಕ್ಷದ ಯಾವ ಶಾಸಕರು ಮತ್ತು ಸಂಸದರು ಮುಖ್ಯಮಂತ್ರಿಗಳಿಗೆ ಜೈ ಅನ್ನುತ್ತಾರೆ ಅಂತಹ ಕ್ಷೇತ್ರಕ್ಕೆ ಹಣ ಬಿಡುಗಡೆ ಮಾಡ್ತಾರೆ. ಇಲ್ಲಿಯವರೆಗೂ ಶಾಸಕರ ಅನುದಾನ ಬಿಡುಗಡೆ ಮಾಡದೆ ತಡೆ ಹಿಡಿದಿರುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದರು. 50 ಕೋಟಿ ರೂಪಾಯಿ ಕೊಟ್ಟ ತಕ್ಷಣವೇ ಇದೇ BJP ಸದಸ್ಯರು ಇದು ಹಾಸನ ಬಡ್ಜೆಟ್ಟು, ಮಂಡ್ಯ ಬಡ್ಜೆಟ್ಟು, ರಾಮನಗರ ಬಡ್ಜೆಟ್ಟು ಅಂದರು. ಇದಕ್ಕೇನು ಹೇಳ್ತಾರೆ? ಇಲ್ಲಿ ನಾನು ದಾಖಲಾತಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ, ದಾಖಲಾತಿ ಇಲ್ದಲೇ ಮಾತಾಡ್ತಾ ಇಲ್ಲ. ಇದು 4,000 ಕೋಟಿ ವರ್ಕು ಈಗ ಆಲ್ರೆಡಿ ಪ್ರಗತಿಯಲ್ಲಿದೆ. 1,500 ಕೋಟಿ NH ಅಲ್ವಾ ಸರ್? ಇದು ಯಾವ ಬಡ್ಜೆಟ್ಟು ಹೇಳಲಿ? ಅವರು MLAಗಳು ಬೇಸ್ ಕೊಟ್ಟರು ಹಂಗೆ 50 ಕೋಟಿ ಆಸ್ತಿಗೆ ಒಂದು 10 ವರ್ಷದಿಂದ ಆಸ್ತಿಗೆ ₹1 ಕೊಟ್ಟಿರಲಿಲ್ಲ. ಏನಾದ್ರು BJP 5 ವರ್ಷ ಸರ್ಕಾರ ಇದ್ದಂಥ ಕಾಲದಲ್ಲಿ ಹಾಸನ ಜಿಲ್ಲೆನ ಈಗ 2 ವರ್ಷ 5 ವರ್ಷ ಹಿಂದೆ ಯಾವ ಅವು BJP MLAಗಳವರೆಲ್ಲ ಉಸಿರೇ ಬಿಡ್ತಾ ಇಲ್ಲ. ಅವು ಎಷ್ಟು ಸಿಗ್ತಾವೋ ಕೆಪಿಕೆ ಮನೆ ಸೇರ್ಕೋಬೇಕು ಅಂತ ಕೂತವ್ರೆ. ಹೇಳಿ, ಜಿಲ್ಲಾವಾರು ಎಷ್ಟೆಷ್ಟು ಹಣ ಬಿಡುಗಡೆ ಮಾಡಿದಿರಿ? ಕೇಂದ್ರ ಸರ್ಕಾರದ ನಿಧಿನ, ರಾಜ್ಯ ಸರ್ಕಾರದ ಆಮೇಲೆ ಬರ್ತೀನಿ. ರಾಜ್ಯ ಸರ್ಕಾರ ಪೀರಿಯಡಿದು ಆಮೇಲೆ ನಾನು ಮಾತಾಡ್ತೀನಿ. ಇದು ಕೇಂದ್ರ ಸರ್ಕಾರದ ಒಂದು ಇಲಾಖೆ ಅಂತ ನಾನು ಹೇಳ್ತಾ ಇರೋದು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಂದ್ರ ಸರ್ಕಾರದ ನ್ಯಾಷನಲ್ ಹೈವೇದು NH ಅಂದರೆ ರಾಜ್ಯದ ಭೂಪಟದಲ್ಲಿ ಬೇರೆ ಜಿಲ್ಲೆ ಇಲ್ವಾ? ಬೇಡಪ್ಪ, ನಮ್ಮ ಜಿಲ್ಲೆಗೆ ಬಿಟ್ಟಾಕಿ. ಇಲ್ಲಿ 6 ಜನ JDS MLAಗಳವ್ರೆ, ಒಬ್ಬ MP ಅವರೇ. ಗೊತ್ತಾಯ್ತು ಸರ್? ಒಬ್ಬ MP ರಾಜ್ಯಸಭಾ ಒಬ್ಬ ಇವರಿದ್ದಾಗ ನಾವು ಯಾತಕ್ಕೆ ಪಾಪ ಅಯ್ಯೋ ಇವರು ಇಲ್ಲಿ ಓಟ್ ಹಾಕೋರಲ್ಲ ಜನ. ಒಬ್ಬ ರಾಜ್ಯದ ಅಧ್ಯಕ್ಷರು ನೀವು, ಬೇರೆಲ್ಲ ನೀವು. MP ಅವ್ರು ಬೇರೆ ಪ್ರೆಸೆಂಟ್. ಯಾಕೆ ನಿಮ್ಮ ಜಿಲ್ಲೆ 10 ವರ್ಷದಿಂದ ರೋಡ್ ಮಾಡಿಸೋಕ್ಕಾಗಿಲ್ಲ? ಏನಾದ್ರು ಯಾರ್ದಾದ್ರು ತಕರಾರು ಇದೆಯಾ? ನಾನು PWD ಮಿನಿಸ್ಟರ್ ಇದ್ದಾಗ ಹಲವಾರು ಬಾರಿ ಹೋಗಿ ಕೇಂದ್ರ ಮಂತ್ರಿಗಳಿಗೆ ಲೆಟ್ರ್ ಬರೆದಿದ್ದೀನಿ. ಇದಕ್ಕೆ 2018ರಲ್ಲಿ ಟಿಲ್ ಟುಡೇ ಇವತ್ತುವರೆಗೆ ಏನು ಕಾರಣ? ಇದ್ರ ಬಗ್ಗೆ ಯಾರಿಗೂ ಇದಿಲ್ಲ. ಗೊತ್ತಾಯ್ತಾ ಸರ್? ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ರಾಜ್ಯದಲ್ಲಿ ನಾನೇನು ಹೆಚ್ಚಿಗೆ ಹೇಳೋದಿಲ್ಲ, ಟೈಮ್ ಬರಲಿ ಇನ್ನು. ಇದು ಒಂದು ಇಲಾಖೆ ನ್ಯಾಷನಲ್ ಹೈವೇದು ಹೇಳ್ತಾ ಇದ್ದೀನಿ. ಒಂದೊಂದು ದಿನ ಒಂದೊಂದು ಬಿಡುಗಡೆ ಮಾಡ್ತೀನಿ ನಾನು. ನಾವು 2 ದಿನ ನನಗೆ ಕೊಡಿ ಸಾಕು ಟೈಮ್. 2 ದಿನದಲ್ಲಿ ಒಂದೊಂದು ಇಶ್ಯೂಸ್ ಬಿಡುಗಡೆ ಮಾಡ್ತೀನಿ. ಆಮೇಲೆ ವಿಧಾನಸಭೆಯಲ್ಲಿ ವಿತ್ ದಾಖಲೆ ಸಮೇತ ಏನೇನು ನಡೀತಾ ಐತೆ ಲೂಟಿ ವಿತ್ ದಾಖಲೆ ಸಮೇತ ಹೇಳ್ತೀನಿ ನಾನು. ಅಂದರೆ ವಿರೋಧ ಪಕ್ಷದ ನಮ್ಮ ಆಡಳಿತ ವಿರೋಧ ಪಕ್ಷ ಇದೆ, ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ. ಹಾಸನ ಜಿಲ್ಲೆಯ ಕಟ್ಟಡ ಕಾರ್ಮಿಕರಿಗೆ ಸಿಗಬೇಕಾದ ಆಹಾರದ ಕಿಟ್ಗಳನ್ನು ಶಾಸಕರು ತಮ್ಮ ಬೆಂಬಲಿಗರೊಂದಿಗೆ ಹಂಚುವುದರೊಂದಿಗೆ ದುರುಪಯೋಗ ನಡೆಯುತ್ತಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಮುಖಂಡ HK ಮಹೇಶ್ ನೇತೃತ್ವದಲ್ಲಿ ಫುಡ್ ಕಿಟ್ನೊಂದಿಗೆ ಮೊದಲು ಕಾರ್ಮಿಕ ಇಲಾಖೆ ಮುಂದೆ ಪ್ರತಿಭಟಿಸಿ ನಂತರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ DCR ಗಿರೀಶ್ ರವರಿಗೆ ಮನವಿ ಸಲ್ಲಿಸಿದರು. ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕಾರ್ಮಿಕ ಇಲಾಖೆಯಿಂದ ಬಡ ಕಾರ್ಮಿಕರಿಗೆ ವಿತರಣೆ ಮಾಡುವ ಆಹಾರ ಕಿಟ್ಗಳನ್ನು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಸುಮಾರು 10,000 ಫುಡ್ ಕಿಟ್ಗಳನ್ನು ಕಾಳಿಕಾಂಬಾ ದೇವಸ್ಥಾನದ ಬಳಿ ಇರುವ ಸಮುದಾಯ ಭವನದಲ್ಲಿ ಮತ್ತು ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಇಳಿಸಿದ್ದಾರೆ ಎಂದು ಆರೋಪಿಸಿದರು. ಹಾಸನ ನಗರದ ಅರಳಿಕಟ್ಟೆ ವೃತ್ತದ ಬಳಿ ಇರುವ ಕಟ್ಟಡ ಕಾರ್ಮಿಕ ಇಲಾಖೆ ಕಚೇರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಉಪಕಾರ್ಮಿಕ ಆಯುಕ್ತ ಸೋಮಣ್ಣ ಅವರ ಬಳಿ ಬಂದು ಕೊರೋನಾ ಇರುವುದರಿಂದ ಸಮಸ್ಯೆಗೆ ಸಿಲುಕಿರುವ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಉಪಯೋಗವಾಗಲಿ ಎಂದು ಸರ್ಕಾರ 10,000ಕ್ಕೂ ಹೆಚ್ಚು ಆಹಾರದ ಕಿಟ್ಗಳನ್ನು ಹಾಸನ 1ಕ್ಕೆ ಕಳುಹಿಸಿದೆ.
ಇದನ್ನು ಪಡೆಯಲು ಕಾರ್ಮಿಕರು ಅರ್ಜಿ ಸಲ್ಲಿಸಬೇಕಾಗಿಲ್ಲ. ಕೇವಲ ನೋಂದಾವಣಿ ಮಾಡಿಕೊಂಡಿರುವ ಕಾರ್ಮಿಕರಿಗೆ ಫುಡ್ ಕಿಟ್ಗಳನ್ನು ಕೊಡಲು ಸೂಚಿಸಿದೆ. ಆದರೆ ಈ ಎಲ್ಲಾ ಫುಡ್ ಕಿಟ್ಗಳನ್ನು ಬಿಜೆಪಿ ಶಾಸಕರು ತಮ್ಮ ಬೆಂಬಲಿಗರೊಂದಿಗೆ ತಮಗೆ ಬೇಕಾದವರಿಗೆ ಮನೆ ಮನೆಗೆ ತೆರಳಿ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ ಅವರು ಕೂಡಲೇ ಈ ಬಗ್ಗೆ ಹೆಚ್ಚಿನ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಆಗ್ರಹಿಸಿದರು. ಇನ್ನು ಹಾಸನ ಇದ್ಬಿಟ್ಟು ಇಲ್ಲಿ 14,000 ಜನ ನೋಂದಾಯಿಸ್ಕೊಂಡಿದ್ದಾರೆ. 14,000ಕ್ಕೆ 10,000 ಕಿಟ್ ಏನೋ ಕೊಟ್ಟಿದ್ದೀರಾ ಅಂತ ಮಾಹಿತಿ ಇದೆ. ಈಗ ಬಂದಿರೋದ್ರಲ್ಲಿ 10,000ನಾ 10,000 ಕಿಟ್ ಕೊಟ್ಟಿದ್ದೀರಾ ಅನ್ನೋ ಮಾಹಿತಿ ಇದೆ. 10,000 ಕಿಟ್ ಅನ್ನ ನೀವು ಬೀದಿಲಿ ಹಂಚ್ತಾ ಇದ್ದೀರಲ್ಲ, ಬೆಳಗ್ಗೆ ಸ್ಟೇಡಿಯಂ ಅಲ್ಲಿ ಹಂಚ್ತಾರೆ, ಬೇರೆ ಎಲ್ಲೋ ಅಲ್ಲ, ಸ್ಟೇಡಿಯಂ ಅಲ್ಲಿ ಹಂಚ್ತಾರೆ. ಸ್ಟೇಡಿಯಂ ಅಲ್ಲಿ ಬಂದು ಹಂಚ್ತಾರೆ ತವ ಕಿಟ್ಟ ಅಂತೇಳಿ. ಯಾವ ಕಾರ್ಮಿಕ ಸ್ಟೇಡಿಯಂ ಅಲ್ಲಿ ಬಂದು ಓಡಕ್ ಬರೋನ್ ಬೆಳಿಗ್ಗೆ? ಯಾವ ಕಾರ್ಮಿಕರು ಸ್ಟೇಡಿಯಂ ಅಲ್ಲಿ ಓಡಕ್ ಬರೋನ್ ಬೆಳಿಗ್ಗೆ? ತೋರಿಸ್ತೀನಿ ತಡ್ರಿ. ಸಿದ್ದೇಗೌಡ್ರೆ, ಮಹೇಶ್, ಈಗ ಅದೇನ ಕೊಟ್ಟಿದ್ದೀರಿ, ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ, ಯಾವ ವರ್ಕರ್ಸ್ ಕೊಟ್ಟಿದ್ದಾರೆ, ನೀವು ರೈಟಿಂಗ್ ಅಲ್ಲಿ ತಗೋಬೇಕು. ಯಾರ ಹತ್ರ ರೈಟಿಂಗ್ ಅಲ್ಲಿ ತಗೋತಾರೆ ಸರ್ ಇವರು? ಸರ್ ನಾನು ಕೇಳ್ತಾ ಇದ್ದೀನಿ, ಇವ್ರು ಕೊಟ್ಟಿದ್ದು MLA ಗೆ ಹೆಂಗ್ ಕೊಡ್ತಾರೆ ಸರ್? MLA ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ಮಾಡ್ಬೇಕು. ಓಕೆ, ಕಾನೂನಲ್ಲಿ ಇರೋದು MLA ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ಮಾಡ್ಬೇಕು. ಕಾರ್ಮಿಕರು ಕರೆದು ನೀವು ಒಂದ್ ಯಾವ್ದಾರ ಕಲ್ಯಾಣ ಮಾಡ್ಬೋದಲ್ಲ, ಅಥವಾ ಕೊರೋನಾ ಇರೋದ್ರಿಂದ ಒಂದಷ್ಟು ಜನ ಕರೆದು ಎಲ್ಲಿ ಉದ್ಘಾಟನೆ ಮಾಡಿದ್ರ? ಯಾವ ಕಾರ್ಮಿಕರು ಕರೆದಿರ? ಕಟ್ಟಡ ಕಾರ್ಮಿಕರನ್ನ? ಅವ್ರಿಗೆ ಮಾಹಿತಿ ಇದೆಯಾ? ಅವ್ರಿಗೆ ಬಂದಿದೆ ಇಲ್ಲ 10,000 ಅಂತೇಳಿ? ಯಾವ ರೀತಿ ನೀವು ಮಾಡಿದೀರಾ? ನಿಮ್ಗೆ ಇನ್ಸ್ಟ್ರಕ್ಷನ್ ಏನಿದೆ? DC ಇನ್ಸ್ಟ್ರಕ್ಷನ್ ಏನಿದೆ? ಎಲ್ಲಿದೆ ನಿಮ್ದು DC ಇನ್ಸ್ಟ್ರಕ್ಷನ್ ಅಲ್ಲಿ? MLA ಕೈಗೆ ಎಲ್ಲಾನು MLA ಮಾಡಿರ್ತಕ್ಕಂಥ ಕಲ್ಯಾಣ ಮಂಟಪಗಳ ಕಳಿಸಿ ಅಂತ ಹೇಳಿ ನಿಮ್ಗೆ ಎಲ್ಲಿದೆ ಇನ್ಸ್ಟ್ರಕ್ಷನ್? ಯಾರು ಕೊಟ್ಟಿರೋ ನಿಮ್ಗೆ? ಓದಿ, ಸರ್ಕಾರದ ಇದು, ಕಲ್ಯಾಣ ನಿಧಿದು, ಮಂಡಳಿದು. MLA ಕೊಟ್ಬಿಟ್ಟು ಬಿಜೆಪಿ ಕಾರ್ಯಕರ್ತರಿಗೆ ಹಂಚಿಸ್ತೀರಿ. ಇವತ್ತು MLA ಮಾರ್ಕೊಂಡಿದ್ದಾನೆ 5,000 ಕಿಟ್ನ MLA ಮಾರ್ಕೊಂಡಿದ್ದಾರೆ. ಇದು ಕೊನೆ ಯಾರು? ಎಲ್ಲಿದ್ದಾರೆ? ಸಿದ್ದೇಗೌಡ್ರೆ, ಸಿದ್ದೇಗೌಡ ಕರೆ ಅವ್ನು ಕರೀರಿ. ಇದನ್ನ ನೋಡಿ ಸರ್, ಲೈಟ್ಗಳು ಬೈಕಲ್ಲಿ ತುಂಬಿಕೊಂಡೈತಾರೆ. ಬೈಕ್ಗಳಲ್ಲಿ 4 ಕಿಟ್ 5 ಕಿಟ್ ಬೈಕ್ಗಳಲ್ಲಿ ಓಡ್ತಾ ಇರೋದು. ಒಂದೊಂದು ಟಾಟಾ ಎಸಿಗೆ 100 ಕಿಟ್ಗಳು ಎಲ್ಲೋಯ್ತಾ ಇದಾವೆ? ಅವು ಯಾವ ಕಟ್ಟಡ ಕಾರ್ಮಿಕರು ಕೊಟ್ಟವ್ರೆ? ಹೋದ ವರ್ಷ ಬರುತ್ತೆ 4,000 ಕಿಟ್ಟು, ಇದೇ ರೀತಿ ಮಾಡ್ತೀರಾ. ಈ ವರ್ಷ ಬರುತ್ತೆ 10,000 ಕಿಟ್ಟು, ಇದೇ ರೀತಿ ಮಾಡ್ತೀರಾ. 9,000 ಕಿಟ್ಟು ರಿಸೀವ್ ಆಯ್ತಲ್ವೇನ್ರಿ? ಆ ಕಿಟ್ ಎಲ್ಲೋಯ್ತು ಸ್ವಾಮಿ? ಇನ್ಸ್ಪೆಕ್ಟರ್ ಬರ್ಬೇಕು. ಇನ್ಸ್ಪೆಕ್ಟರ್ ರಿಸೀವ್ ಮಾಡಿರೋದು ತಾಲೂಕು ಹೋಯ್ತು. ಆ ತಾಲೂಕು ನೀವು ಆಫೀಸರ್, ನಿಮ್ ಇನ್ಸ್ಪೆಕ್ಟರ್ ಆಫೀಸರ್ ತಾಲೂಕು ವೈಸ್ ಅಲರ್ಟ್ ಆಗಿರೋದು. ಅಲ್ಲ, ನಾನ್ ಕೇಳೋದು ಕೇಳಿದ್ರೆ ನೀವು ಆಫೀಸರ್, ನಿಮ್ ಇನ್ಸ್ಪೆಕ್ಟರ್ ಆಫೀಸರ್, ನಿಮಗೆ ಆಫೀಸರ್ ಅಥವಾ ನೀವು ಇವ್ರಿಗೆ ಆಫೀಸರ್? ನಾನು ಆಫೀಸರ್, ಬಟ್ ಇನ್ಸ್ಪೆಕ್ಟರ್ ವೈಸ್ ಬಂದಿರೋದ್ರಿಂದ ತಾಲೂಕು ಯಾರಾದ್ರೂ ಜವಾಬ್ದಾರಿ? ಅವ್ರ ಇನ್ಸ್ಪೆಕ್ಟರ್ ಜವಾಬ್ದಾರಿ. ಇನ್ಸ್ಪೆಕ್ಟರ್ ಜವಾಬ್ದಾರಿನಾ? ರಿಸೀವ್ ಮಾಡಿರೋದು ಅವರು ರಿಸೀವ್ ಎಷ್ಟಾಗಿದೆ ಅಂತ ಅವರು ರಿಸೀವ್ ಮಾಡಿರೋ ಅವ್ರು ಮಾಡಿದ್ದಾರೆ. ಹೌದು, ಜವಾಬ್ದಾರಿ ನೀವಲ್ಲ. ಕೊಡ್ಬೇಕಲ್ಲ. ಇನ್ನು ನನ್ನ ಮಾಹಿತಿನೇ ಬಂದಿಲ್ವಲ್ಲ. ನೀವು ಜವಾಬ್ದಾರಿ ಅಲ್ಲ. ನನಗೆ ಬಂದ ಮೇಲೆ ಮಾಹಿತಿ ಬರುತ್ತೆ. ಏನ್ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ತಗೋಬೇಕಲ್ಲ. ನಿನ್ನೆ ಮೊನ್ನೆ ಏನ್ ಪ್ರಾಬ್ಲಮ್ ಆಗಿದೆ ಈಗ ಗೊತ್ತಿಲ್ಲ ಸರ್. ಅದು ಇದು ಗೋಡೌನ್ ಅಲ್ಲಿ ಎಷ್ಟಿದೆ ಇವ್ರು ಮಾಡಿದ್ದು, ಬೇರೆಯವ್ರಿಗೆಲ್ಲ ಬೈಫರ್ಕೇಟ್ ಹಂಚ್ತಾ ಇದ್ದಾರೆ ಅಂತ ಇವ್ರು ಯಾವ ಗೋಡನ್ ಇದೆ ತೋರಿಸ್ತಾರೆ. ಒಂದ್ ಸೆಕೆಂಡ್, ಈಗ ಗೋಡನ್ ಹೋಗೋಣ. ಈಗ ಮೀಡಿಯಾದವರು ಇಲ್ಲಿದ್ದಾರೆ, ಜೊತೆನಲ್ಲಿ ಗೋಡನ್ ಹೋಗೋಣ. ನೀವು ತೋರಿಸಿ ಅದನ್ನ. ಅದೇ ಇನ್ಸ್ಪೆಕ್ಟರ್ ಬರ್ತಾರೆ. ಈಗ ನೀವು ಅಪ್ಲಿಕೇಶನ್ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ? ಎಷ್ಟು ಫಿಲಪ್ ಮಾಡ್ಕೊಟ್ಟಿದ್ದಾರೆ? ಎಷ್ಟು ಕಾರ್ಡ್ದಾರರು ಇದ್ದಾರೆ? ಎಷ್ಟು ಕೊಟ್ಟಿದ್ದೀರಾ? ಈಗ ಇದನ್ನ ಇಶ್ಯೂ ಮಾಡಿದಾರಲ್ಲ, ಇದು ಇಶ್ಯೂ ಆಗಿತ್ತಲ್ಲ, ಎಷ್ಟು ಕಾರ್ಡ್ದಾರರು ಇದ್ದಾರೆ? ಉಪಕಾರ್ಮಿಕ ಆಯುಕ್ತ ಸೋಮಣ್ಣ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಸರ್ಕಾರದಿಂದ ಹಾಸನಕ್ಕೆ 10,000 ಕಿಟ್ ಬಂದಿದ್ದು ನೋಂದಾಯಿತ ಕಾರ್ಮಿಕರಿಗೆ ತಲುಪಿಸಲು ನಿರ್ದೇಶನಗಳಿದ್ದು ಕಾರ್ಮಿಕ ಸಂಘಟನೆಯೊಂದಿಗೆ ಚರ್ಚಿಸಿ ಕೊಡಬೇಕಾಗಿದೆ. ಇಂತಹ ಫುಡ್ ಕಿಟ್ಗಳನ್ನು ಸ್ಥಳೀಯ ಶಾಸಕರ ಮೂಲಕ ಹೋಗಿರುವ ಬಗ್ಗೆ ಈಗ ಗಮನಕ್ಕೆ ಬಂದಿದೆ.
ಕೆಲ ಕಡೆ ಜಾಗ ಇರುವುದಿಲ್ಲ ಎಂದು ಗೋಡನ್ಗಳನ್ನು ಹಾಕಿರುತ್ತಾರೆ. ಎಪಿಎಂಸಿ ಮತ್ತು ಕೆಲ ಕಡೆ ಹಾಸ್ಟೆಲ್ಗಳಲ್ಲಿ ಫುಡ್ ಕಿಟ್ ಇಡಲಾಗಿದೆ ಎಂದರು. ನಾವು ಕ್ರಮ ತೆಗೆದುಕೊಳ್ಳಲು ಅಧಿಕಾರವಿಲ್ಲ. ಇದನ್ನ ಮೇಲಾಧಿಕಾರಿಗಳಿಗೆ ಕಳುಹಿಸಿಕೊಡಲಾಗುವುದು. ಅಲ್ಲಿಂದ ಉತ್ತರ ಬಂದ ನಂತರ ಮುಂದಿನ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದರು. ಕಾಂಗ್ರೆಸ್ ಮುಖಂಡ ಎಚ್ ಕೆ ಮಹೇಶ್ ನೇತೃತ್ವದಲ್ಲಿ ಸುಮಾರು 25 ಜನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಗರದ ಆಹಾರ ಕಿಟ್ ಸಂಗ್ರಹಣೆ ಮಾಡಿರುವ ಗೋಡನ್ ಮೇಲೆ ದಾಳಿ ಮಾಡಿ 3 ಆಹಾರ ಕಿಟ್ ವಶಕ್ಕೆ ಪಡೆದು ನಂತರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಬಡ ಕಾರ್ಮಿಕರಿಗೆ ವಿತರಣೆ ಮಾಡಬೇಕಾದ ಆಹಾರದ ಕಿಟ್ ಬಿಜೆಪಿ ಬೆಂಬಲಿಗರ ಗೋಡನ್ನಲ್ಲಿದೆ. ಸರ್ಕಾರದ ಫುಡ್ ಕಿಟ್ಗಳನ್ನು ಬಿಜೆಪಿ ಶಾಸಕರು ತಮ್ಮ ಬೆಂಬಲಿಗರಿಗೆ ಹಂಚುವುದರ ಮೂಲಕ ಸರ್ಕಾರದ ಫುಡ್ ಕಿಟ್ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆಂದು ಆರೋಪಿಸಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ವಶಪಡಿಸಿಕೊಳ್ಳಲಾದ ಫುಡ್ ಕಿಟ್ಗಳನ್ನು ಜಿಲ್ಲಾಧಿಕಾರಿ ಗಿರೀಶ್ ರವರ ಮುಂದೆ ಇಟ್ಟು ಕ್ರಮ ಕೈಗೊಳ್ಳಲು ಕೋರಿದರು. 3-4 ಸಾವಿರ ಕಿಟ್ ಸಿಗ್ಬೋದು. ಎಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಪಟ್ಟದ ಪಕ್ಕ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಸೀಸ್ ಮಾಡಿಸ್ಬೋದು. ಒಂದು ಎರಡನೇದು ಇದರಲ್ಲಿ ಸೀಸ್ ಮಾಡಿಸ್ಬೋದು. ಯಾಕಂದ್ರೆ ನಾವೇ ಸೀಸ್ ಮಾಡ್ಬೋದು, ಅದು ಬೇಡ. ಆದರೆ ನಿಮ್ಮ ಗಮನಕ್ಕೆ ತರಬೇಕು ಅಂತ ತಂದಿದ್ದೀನಿ. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು, ಇದ್ರದ್ದು ಅಧಿಕಾರಿ ಯಾರಿದ್ದಾರೆ, ಇದಕ್ಕೆ ಏನಾಗಿದೆ, ನಮ್ಮ ಪ್ರಶ್ನೆ ಇಷ್ಟೇ. ಆಯಿತು, ಅವ್ರು ತೊಗೊಂಡು ಹಂಚಾರಲ್ಲ, ಮತ್ತೆ ವಾಪಸ್ ಇದೇ ಥರ ಮಾಡಿಸ್ಕೊಡ್ಲಿ. 18,000 ಕಿಟ್ಟನ್ನು ಕಾರ್ಮಿಕರಿಗೆ ಕೊಡಲಿ. ಸರ್, ನೀವು ಒಳ್ಳೆಯರಿದ್ದೀರಾ, ನಾನು ಹೇಳ್ತಾ ಇರೋದು ಪಾಪ ಇಲ್ಲ, ಇದು ತುಂಬ ಒಳ್ಳೆಯರಿದ್ದೀರಾ ನೀವು. ಗಮನಕ್ಕೆ ಬಂತು, ಬಡವರ ಅನ್ನಕ್ಕಿಂತ ಎಂಎಲ್ಎಗೆ, ಬಡವರ ಅನ್ನಕ್ಕಿಂತ ಅಧಿಕಾರಿಗಳಿಗೆ, ಬಡವರ ಅನ್ನಕ್ಕಿಂತ ಎಂಎಲ್ಎಗೆ ಬೇಕೇ ಬೇಕು. ಕಟ್ಟಡ ಕಾರ್ಮಿಕರ ಅನ್ನಕ್ಕಿಂತ ಎಂಎಲ್ಎಗೆ. ಕಾರ್ಮಿಕ ಇಲಾಖೆ ಮುಂದೆ ನಿಮ್ಮನ್ನೆಲ್ಲ ಕರೆದು ಇಲಾಖೆ ಅಧಿಕಾರಿಗಳ ಮುಂದೆ ನಾವು ಇವತ್ತು 14,000 ಜನ ಕಟ್ಟಡ ಕಾರ್ಮಿಕರು, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕಾರ್ಮಿಕರು, ಕಟ್ಟಡಕ್ಕೆ ಸಂಬಂಧಪಟ್ಟ ಕಾರ್ಮಿಕರು ನೋಂದಣಿ ಮಾಡಿಸಿದ್ದಾರೆ. ಇಲ್ಲಿ ಆ 14,000 ಜನ ಅಂದಾಜಿನ ಮೇಲೆ ಇವತ್ತು ಕಟ್ಟಡ ಕಾರ್ಮಿಕರ ಮಂಡಳಿಯಿಂದ ಹೋದ ವರ್ಷ 4,000 ಕಿಟ್ ಕೊಟ್ಟಿದ್ದರು. ಈ ವರ್ಷ 10,000 ಕಿಟ್ಟನ್ನು ಇವರಿಗೆ ನೀಡಿದ್ದಾರೆ. ಇದೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ 10,000 ಕಿಟ್ಟನ್ನು ಇವರು ತಗೊಂಡು ನಿಮ್ಮ ಮುಂದೆನೇ ನಾನು ಪ್ರಶ್ನೆ ಮಾಡಿದಾಗ ಏನಾಯಿತು, ಯಾಕೆ, ಏನು ಅಂತಂದು ನಿಮ್ಮನ್ನು ಕರೆಸಿ ನಾನು ಪ್ರಶ್ನೆ ಮಾಡ್ತೇನೆ. ಆ ಪ್ರಶ್ನೆ ಮಾಡಿದಾಗ 2 ಕಲ್ಯಾಣ ಮಂಟಪಗಳಿಗೆ ನಾವು MLA ಅವರ ಆದೇಶದ ಮೇರೆಗೆ 2 ಕಲ್ಯಾಣ ಮಂಟಪಗಳಿಗೆ ನಾವು ಇಳಿಸಿದ್ದೀವಿ ಅಂತ ಹೇಳ್ತಾರೆ. ಒಂದು ಕಲ್ಯಾಣ ಮಂಟಪ ರಾಘವೇಂದ್ರ ಸ್ವಾಮಿ ಮಠದ ಪಕ್ಕದಲ್ಲಿರ್ತಕ್ಕಂಥ ಗುರುರಾಜ ಕಲ್ಯಾಣ ಮಂಟಪ, ಇನ್ನೊಂದು ಚಿನ್ನ ಬೆಳ್ಳಿ ವ್ಯಾಪಾರ ಮಾಡತಕ್ಕಂಥ ಸ್ಥಳದಲ್ಲಿರ್ತಕ್ಕಂಥ ಕನ್ನಿಕಾ ಪರಮೇಶ್ವರಿಯ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಇವರು ಇಳಿಸಿದ್ದೀನಿ ಅಂತ ಹೇಳ್ತಾರೆ. ಆದರೆ ನಾವು ನಿಮ್ಮ ಮುಂದೆ ಪ್ರಶ್ನೆ ಮಾಡಿ ಕೇಳಿದಾಗ, ನಾವು ಇವತ್ತು ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಇದ್ದಾರೆ, ನಾವು ಹೋಗಿ ಅಲ್ಲಿ ಅದನ್ನು ತೋರಿಸಿ ಅಂತ ಕೇಳಿದಾಗ ನಾವು ಶಾಸಕರಿಗೆ ಕೊಟ್ಟಿದ್ದೀವಿ, ತೋರ್ಸೋಕ್ಕಾಗೋದಿಲ್ಲ ಅಂತಾರೆ. ಇವತ್ತು ಏನಾಗಿದೆ, ಇವತ್ತು ಕಟ್ಟಡ ಕಾರ್ಮಿಕರ ಬಡವರ ಹೊಟ್ಟೆಯ ತುಂಬಿಸ್ತಕ್ಕಂಥ ಅನ್ನವನ್ನು ಕೊಟ್ಟರೆ, ಶಾಸಕರು ಹೊಟ್ಟೆ ತುಂಬಿದಂಥ ಜನಗಳಿಗೆ ಅನ್ನ ಕೊಡಲಿಕ್ಕೆ ಈಗ ಕೊಟ್ಟಂಥ ಕಿಟ್ಟನ್ನು ತಗೊಂಡೋಗಿ ಮನೆಯಲ್ಲಿ ಕೊಡ್ತಿದ್ದಾರೆ. ಇವತ್ತು ನಿರ್ದೇಶನಗಳು, ಫೋಟೋಗಳು ನಮ್ಮ ಹತ್ರ ಇದ್ದಾವೆ, ದಾಖಲಾತಿಗಳು ನಮ್ಮ ಹತ್ರ ಇದ್ದಾವೆ. ಈ ಕೆಲಸ ಶಾಸಕರು ಮಾಡ್ತಾರೆ. ಇವ್ರಿಗೆ ಏನಾದ್ರು ಮನುಷ್ಯತ್ವ ಇದೆಯಾ? ಇವ್ರ ಬಡವ್ರ ಬಗ್ಗೆ ಕಾಳಜಿ ಇದೆಯಾ? ಬಡವರು ಅಂದರೆ ಇವ್ರಿಗೆ ಗೊತ್ತಾ? ಕಟ್ಟಡ ಕಾರ್ಮಿಕರು ಅವರ ಬೆವರು ಸುರಿಸಿದಂಥ ಹಣದಲ್ಲಿ ಇವರು ಕೊಟ್ಟಂಥ ಹಣನ ತೊಗೊಂಡು ಇವತ್ತು ಕೊಟ್ಟಿದ್ದಾರೆ. ಇವತ್ತು ನೀವು ಬೆಳಗ್ಗೆನೆ 6:30-7 ಗಂಟೆಯಲ್ಲಿ ಸ್ಟೇಡಿಯಂನಲ್ಲಿ ಇವತ್ತು ಕಾರ್ಮಿಕರು ಹಂಚ್ತಾರೆ. ಇದನ್ನು ನೀವು ಕಣ್ಣಾರೆ ನೋಡಿದ್ದೀರಾ. ಇದು ಎಷ್ಟು ನ್ಯಾಯ, ಎಷ್ಟು ಸರಿ ಇದೆ ಹೇಳಿ? ಬಡವರು ತಲುಪಬೇಕಾದಂಥ, ಕಟ್ಟಡ ಕಾರ್ಮಿಕರಿಗೆ ತಲುಪಬೇಕಾದಂಥ ಒಂದು ಆಹಾರ ಧಾನ್ಯದ ಕಿಟ್ಟನ್ನು ಇವತ್ತು ರೋಡಲ್ಲಿ ವ್ಯಾಪಾರ ಮಾಡ್ತಾವ್ರಲ್ಲ ಶಾಸಕರು, ಇದೆಷ್ಟು ಸರಿ ರೀ? 5,000 ಕಿಟ್ಟನ್ನು 1,000 ರೂಪಾಯಿಗೆ ಮಾರಾಟ ಆಗಿದೆ. ನಾನು ಆಪಾದನೆ ಮಾಡ್ತಾ ಇದ್ದೀನಿ. 1,000 ರೂಪಾಯಿಗೆ ಮಾರಾಟ ಆಗಿದೆ 5,000 ಕಿಟ್ಟು. 50 ಲಕ್ಷ ರೂಪಾಯಿ ಹಣನ ಇದರಿಂದ ಪಡೆದಿದ್ದಾರೆ. ಇವತ್ತು ಈ ಕಿಟ್ಟನ್ನು ಮಾರಾಟ ಮಾಡಿ ಬದುಕಬೇಕಾ ಶಾಸಕರು?
ಎಲ್ಲದರಲ್ಲೂ ಅವ್ಯವಹಾರ ಮಾಡ್ತಾವ್ರೆ. ಈ ಕಿಟ್ಟಿನಲ್ಲೂ ಅವ್ಯವಹಾರ ಮಾಡಬೇಕಾ? ಬೀದಿನಲ್ಲಿ ಮಾರಾಟ ಮಾಡ್ತಾ ಇದ್ದಾರಲ್ರಿ, ನಿಮ್ಮ ಕಣ್ಣಲ್ಲಿ ನಿರ್ದೇಶನ ಕಾಣ್ತಲ್ರಿ. ಬಿ ಜೆ ಪಿ ಕಾರ್ಯಕರ್ತರಿಗೆ, ಬಿ ಜೆ ಪಿ ಮುಖಂಡರುಗಳಿಗೆ, RSS ಮುಖಂಡರುಗಳ ಮನೆಗೆ ಈ ಕಿಟ್ಟನ್ನು, ಬಡವ್ರ ಕಿಟ್ಟನ್ನು ತೊಗೊಂಡೋಗಿ ಕೊಡ್ಬೇಕನ್ರಿ. RSS ಮುಖಂಡರ ಮನೆಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಕಣ್ರಿ ಅವ್ರ ಕಡೆಯವರು, ಬಡವ್ರ ಕಿಟ್ನ. ಇದು ಎಷ್ಟು ಸರಿ ಅನ್ರಿ? ಏನು ಕ್ರಮ ಆಗ್ಬೇಕು ಸರ್ ಈಗ? ಇದಕ್ಕೆ ಈ ಕ್ರಮ ಏನಾಗಬೇಕು? ಅಧಿಕಾರಿ ಸಸ್ಪೆಂಡ್ ಆಗಬೇಕು, ಶಾಸಕರಿಗೆ ಕೊಟ್ಟಂತ ಮತ್ತೆ ವಾಪಸ್ ತರಿಸ್ಬೇಕು. 14,000 ಕಿಟ್ಟನ್ನು, 14,000 ಏನು ಕಟ್ಟಡ ಕಾರ್ಮಿಕರಿದ್ದಾರೆ ಅವ್ರಿಗೆ ವಾಪಸ್ ಕೊಡಬೇಕು. ಇವರು ನ್ಯಾಯವಾದ ಕಾರ್ಯಕ್ರಮ ಮಾಡೋದಾದರೆ ಜಿಲ್ಲಾಧಿಕಾರಿ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು. ಕಟ್ಟಡ ಕಾರ್ಮಿಕ ಇಲಾಖೆಯ ಮಂತ್ರಿ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು. ಇದರಲ್ಲಿ ತುಂಬ ವ್ಯವಹಾರ ನಡೆದಿದೆ, ಅದನ್ನು ಹೇಳೋಕ್ಕೆ ಅಸಾಧ್ಯ. ಈ ವ್ಯವಹಾರನ ಈ ಅಧಿಕಾರಿಗಳು ಸೇರ್ ಮಾಡಿದ್ರು ಆಶ್ಚರ್ಯ ಇಲ್ಲ ಇದು. ಯಾಕಂದರೆ ನಿಮಗೆ ಸಾಕ್ಷಿಗಳು, ಪುರಾವೆಗಳು ಎಲ್ಲವೂ ಇದೆ. ನಾನು ಆಪಾದನೆ ಮಾಡಬೇಕಾದ್ರೆ ರಸ್ತೆಯಲ್ಲಿ ನಾನು ಆಪಾದನೆ ಆ ರೀತಿ ಮಾಡ್ತಾ ಇಲ್ಲ, ನಿಮಗೆ ತೋರಿಸಿ ಆಪಾದನೆ ಮಾಡ್ತಾ ಇದ್ದೀನಿ. 2 ಕಲ್ಯಾಣ ಮಂಟಪದಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. 2 ಕಲ್ಯಾಣ ಮಂಟಪಗಳಿಂದ ನೇರವಾಗಿ ಹಣ ಕೊಟ್ಟವ್ರ ಮನೆಗೆ ಹೋಗ್ತಾ ಇದೆ. ಇದು ಭ್ರಷ್ಟಾಚಾರದ ಒಂದು ದೊಡ್ಡ ವ್ಯವಸ್ಥೆ. ಇದು ಕಟ್ಟಡ ಕಾರ್ಮಿಕರಿಗೆ ಬಂದಿದ್ದ ಮೋಸ ಮಾಡಿರ್ತಕ್ಕಂಥದ್ದು ವ್ಯವಸ್ಥೆ. ಶಾಸಕರಿಗೆ ನಾನು ಖಂಡಿಸ್ತಾ ಇದ್ದೀನಿ. ಇಂಥ ಶಾಸಕರು ನಮ್ಮ ನಗರಕ್ಕೆ, ಹಾಸನಕ್ಕೆ ಬೇಕಾ ಅಂತ ನಾನು ಕೇಳ್ತಾ ಇದ್ದೀನಿ. ನಾನು ಅದನ್ನೇ ಈಗ ನನ್ನ ಗಮನಕ್ಕೆ ಈಗ ಬಂದಿದೆ, ನಾನು ಅದನ್ನು ಪರಿಶೀಲಿಸ್ತೇನೆ. ಅದು ಸರಿನಾ ತಪ್ಪ? ಇಲ್ಲ ಅಂದರೆ ಈಗ ಕಾನ್ಸ್ಟಿಟ್ಯೂನ್ಸಿಗೆ ಕೊಟ್ಟಿದ್ದಾರೆ ಅಂದರೆ ಈಗ ಹಂಚುವಾಗ ನಾವು ಏನು ಮಾಡಬೇಕಂದ್ರೆ ಎಲ್ಲರೂ ಸೇರಿ ಯಾರು ಕನ್ಸ್ಟ್ರಕ್ಷನ್ ರಿಜಿಸ್ಟರ್ ಯಾರು ಈಗ ಕಾರ್ಮಿಕರಿಗೆ ನೇರವಾಗಿ ತಲುಪಿಸಬೇಕಾ ಅಥವಾ ಕಾರ್ಮಿಕರಿಗೆ ಕೊಡ್ಲಿಕ್ಕಿರೋದು? ಇಲ್ಲ, ಹಂಗೇನಿಲ್ಲ. ಈಗ ಗೋಡನ್ಗಳು ಮಾಡ್ಕೊಂಡಿದ್ದಾರೆ, ಕೆಲವು ಕಡೆ ಗೋಡನ್ಗೆ ಸೌಲಭ್ಯ ಇರಲ್ಲ, ಅಂಥ ಕಡೆ ಕೊಟ್ಟಿರ್ತಾರೆ. ಈಗ ಕೆಲವು ಇದರಲ್ಲಿ APMCಲಿ ಹಾಕಿದ್ದಾರೆ ನಮ್ಮವರು, APMCಲಿ ಗೋಡನ್ ಮಾಡ್ಕೊಂಡಿದ್ದಾರೆ, ಕೆಲವು ಹಾಸ್ಟೆಲ್ಲೇ ಮಾಡಿದ್ದಾರೆ. ಆ ರೀತಿ ಒಂದೇ ಕಡೆ ಅಲ್ಲೇ ಹಾಕಬೇಕು ಅಂತ ಏನಿಲ್ಲ. ಹಾಸನದಲ್ಲಿ ಇದೀಗ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ಇಂಟರ್ನೆಟ್ ಅನ್ನ ನಗರದ ಹಲವಾರು ಕಡೆಗಳಲ್ಲಿ ಲಾಂಚ್ ಮಾಡಲಾಗಿದ್ದು, ಹಲವಾರು ರಿಯಾಯಿತಿಗಳನ್ನ ಕೂಡ ನೀಡಲಾಗಿದೆ. ಹಾಸನ ನಗರದ ವಿದ್ಯಾನಗರ, ಗುಂಡೇಗೌಡನಕೊಪ್ಪಲು, ಜಯನಗರ, ವಿದ್ಯುತ್ ನಗರ ಮುಂತಾದ ಕಡೆಗಳಲ್ಲಿ ಫೈಬರ್ ಹಾಕುವ ಕಾರ್ಯ ಮುಗಿದಿದ್ದು, ಅಂತಹ ಭಾಗಗಳಲ್ಲಿ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ಇಂಟರ್ನೆಟ್ ಅನ್ನು ಲಾಂಚ್ ಮಾಡಲಾಗಿದೆ. ಇದರ ಅಂಗವಾಗಿ ಇಂದು ಕಂಪನಿಯ ಅಧಿಕಾರಿಗಳೊಂದಿಗೆ ಡಿಸ್ಟ್ರಿಬ್ಯೂಟರ್ಗಳು ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಂಪನಿಯ ಮುಖ್ಯಸ್ಥ ರಾಘವೇಂದ್ರ ಮಾತನಾಡಿ, ನಮ್ಮ ಫೈಬರ್ನ ಇಂಟರ್ನೆಟ್ನಲ್ಲಿ ಉತ್ತಮ ಸರ್ವಿಸ್ ಇದ್ದು ಗುಣಮಟ್ಟದ್ದು ಎಂದರು. ನಮಸ್ಕಾರ ಹಾಸನ್. ಸೊ ಇವತ್ತು ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ಲಾಂಚ್ ಮಾಡ್ತಾ ಇದ್ದೀವಿ ಹಾಸನಲ್ಲಿ. ಈಗ ಬಂದಿರೋ ಏರಿಯಾ ವಿದ್ಯಾನಗರ್, ಜಯನಗರ್, ವಿವೇಕ್ ನಗರಲ್ಲಿ ಲಾಂಚ್ ಮಾಡಿದ್ದೀವಿ. ಇದು ನಮ್ಮ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್. ಅಪ್ ಟು 300 Mbps ಸ್ಪೀಡ್ ಬರುತ್ತೆ. ನಮ್ಮಲ್ಲಿ ಅನ್ಲಿಮಿಟೆಡ್ ಡೇಟಾ ಸಿಗ್ತಾ ಇದೆ. ಅಪ್ಲೋಡ್ ಆ್ಯಂಡ್ ಡೌನ್ಲೋಡ್ ಸ್ಪೀಡ್ ಈಕ್ವಲ್ ಇರುತ್ತೆ. ಆ್ಯಂಡ್ ನಿಮಗೆ ನಮ್ಮಲ್ಲಿ ಹಾಸನಲ್ಲಿ ಏರ್ಟೆಲ್ ಸ್ಟೋರ್ ಇದೆ, ನಮ್ಮ ಸರ್ವಿಸ್ ಪಾರ್ಟ್ನರ್ ಇದ್ದಾರೆ. 24/7 ನಮಗೆ ಸರ್ವಿಸ್ ಸಿಗುತ್ತೆ. ನಿಮ್ಮ ಇಂಟರ್ನೆಟ್ ಸುರಕ್ಷಿತವಾಗಿರೋಕ್ಕೆ ನಮ್ಮಲ್ಲಿ ಸೆಕ್ಯೂರ್ ಇಂಟರ್ನೆಟ್ ಇದೆ. ನಂತರ ಮಾತನಾಡಿದ ಡಿಸ್ಟ್ರಿಬ್ಯೂಟರ್ ಮಂಜೇಶ್, ಗ್ರಾಹಕರಲ್ಲಿ ವಿನಂತಿ ಮಾಡಿ ನಮ್ಮ ಇಂಟರ್ನೆಟ್ನಲ್ಲಿ 100ರಿಂದ 150 ರೇಡಿಯಸ್ನಲ್ಲಿ ವೈಫೈ ಸೌಲಭ್ಯ ಸಿಗುತ್ತದೆ, ಅದನ್ನು ಪಡೆದುಕೊಳ್ಳಿ ಎಂದರು. ಗ್ರಾಹಕರಲ್ಲಿ ಏನೆಂದರೆ ಏರ್ಟೆಲ್ ಅನ್ನೋ ಒಂದು ಇಂಟರ್ನೆಟ್ ಫೈಬರು ಈಗ ಹಾಸನದಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಇದು ಫಸ್ಟು ಬಂದು ಜಯನಗರ, ವಿವೇಕ್ ನಗರ ಮತ್ತು ವಿದ್ಯಾನಗರದಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾ ಇದ್ವಿ. ಇದರ ಸ್ಪೀಡು, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಜನರು ಇದನ್ನು ಹಾಕಿಸ್ಕೊಂಡು ತಮ್ಮ ಸಹಕಾರ ನೀಡಬೇಕಾಗಿ. ನಂತರ ಮಾತನಾಡಿದ ಏರ್ಟೆಲ್ ಮಾರ್ಕೆಟಿಂಗ್ ಅಧಿಕಾರಿ ಬೋರೇಗೌಡ, ನಮ್ಮ ಇಂಟರ್ನೆಟ್ ಸುಮಾರು 40ರಿಂದ 300 Mbps ಸ್ಪೀಡ್ ಇದ್ದು ಉತ್ತಮ ಗುಣಮಟ್ಟ ಮತ್ತು ಸರ್ವಿಸ್ ಇದೆ. ಹಲವಾರು ಭಾಗಗಳಲ್ಲಿ ಲಾಂಚ್ ಮಾಡಲಾಗಿದೆ ಎಂದರು. ನಾನು ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರಿಂದ ಬಂದಿರೋದು. ಹಾಸನದಲ್ಲಿ ಹೊಸದಾಗಿ ಏರ್ಟೆಲ್ ಫೈಬರ್ ಲಾಂಚ್ ಆಗಿದೆ. ಸೊ ಆ್ಯಸ್ ಆಫ್ ನಾವು ವಿದ್ಯಾನಗರದಲ್ಲಿ ಲಾಂಚ್ ಆಗಿದೆ, ಜಯನಗರ ಲಾಂಚ್ ಆಗಿದೆ, ಗೌರಿಗೌಡನಕೊಪ್ಪಲು ಲಾಂಚ್ ಆಗಿದೆ, ಗುಂಡೇಗೌಡನಕೊಪ್ಪಲು ಲಾಂಚ್ ಆಗಿದೆ, ವಿದ್ಯುತ್ ನಗರ ಲಾಂಚ್ ಆಗಿದೆ. ಸೊ ಕಂಪ್ಲೀಟ್ಲಿ 40 Mbps ಇಂದ 300 Mbpsವರೆಗೂ ಕೂಡ ಅನ್ಲಿಮಿಟೆಡ್ ಇಂಟರ್ನೆಟನ್ನು ಕೊಡ್ತಾ ಇದ್ದೀವಿ. ಓಕೆ, ಸೊ ನೀವು ಯಾವುದೇ ವೈಫೈ ರೋಟರ್ 4000 rupees ಕಾಸ್ಟ್ ಆಗುತ್ತೆ. ಬಟ್ ಅದಕ್ಕೂ ಯಾವುದೇ ರೀತಿ ಚಾರ್ಜಸ್ ಕೊಡೋಂಗಿಲ್ಲ. 1000 rupees ಇನ್ಸ್ಟಾಲೇಷನ್ ಚಾರ್ಜಸ್ ಕೊಡಬೇಕು, ಅದಕ್ಕೂ ಯಾವುದೇ ರೀತಿ ಚಾರ್ಜಸ್ ಕೊಡೋಂಗಿಲ್ಲ. 1000 rupees ಆ್ಯಕ್ಟಿವೇಷನ್ ಚಾರ್ಜಸ್ ಕೊಡಬೇಕು. ಓವರಾಲ್ 6000 rupees ನೀವು ಪೇ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ರೀಚಾರ್ಜ್ ಅಮೌಂಟನ್ನು ನೀವು ಪೇ ಮಾಡಿದ್ರೆ ಸಾಕು. ಫ್ರೀಯಾಗಿ ಇನ್ಸ್ಟಾಲೇಷನ್, ಆ್ಯಕ್ಟಿವೇಷನ್ ಎಲ್ಲ ಕೊಡ್ತಾ ಇದ್ದೀವಿ. ಸೊ ನಮ್ಮದು ಸರ್ವಿಸು ಕೂಡ ನಂಬರ್ 1 ಸರ್ವಿಸ್ ಇದೆ ಇಂಡಿಯಾದಲ್ಲಿ. ಸೊ ನಮ್ಮದು ಏರ್ಟೆಲ್ ಆ್ಯಪಲ್ಲಿ ಕೂಡ ಏನೇ ಇಶ್ಯೂ ಇದ್ರೂ ಕೂಡ ನೀವು ರೈಸ್ ಮಾಡ್ಬೋದು. ಅದೇ ರೀತಿ BM ರೋಡಲ್ಲಿ ನಮ್ಮದು ಏರ್ಟೆಲ್ ಆಫೀಸ್ ಇದೆ. ಅದೇ ರೀತಿ ನಮ್ಮ ಸರ್ವಿಸ್ ಡೆಸ್ಕು ಕೂಡ 24/7 ನಿಮಗೋಸ್ಕರ ವರ್ಕ್ ಮಾಡ್ತಾ ಇರುತ್ತೆ. ಆ್ಯಂಡ್ ಇದು FTTH ಟೆಕ್ನಾಲಜಿ. ನಿಮ್ಮ ಮನೆ ಹತ್ರ ಇರುವಂಥ
100 ಇಂದ 150 ಮೀಟರ್ ರೇಡಿಯೇಷನಲ್ಲಿ. ಸೊ ನಾವು ಈ ಒಂದು ನಮ್ಮ ನೆಟ್ವರ್ಕ್ ಎಲಿಮೆಂಟನ್ನು ಫಿಕ್ಸ್ ಮಾಡಿ ಅಲ್ಲಿಂದ ಲೈನ್ನ ಎಳ್ಕೊಡ್ತಾ ಇದ್ದೀವಿ. ಆ್ಯಂಡ್ ನಿಮಗೆ ಫ್ಯೂಚರಲ್ಲಿ ನೆಕ್ಸ್ಟ್ 3 ಮಂತ್ಸಲ್ಲಿ ಲ್ಯಾಂಡ್ ಲೈನ್ ಫೆಸಿಲಿಟಿ ಕೂಡ ಸಿಗ್ತಾ ಇದೆ, ಅದು ಕೂಡ ಅನ್ಲಿಮಿಟೆಡ್ ಇದೆ. ಅನಂತರದಲ್ಲಿ ಸಿದ್ದನಂಜಪ್ಪ ಮಾತನಾಡಿ, ಮನೆಯಲ್ಲಿ ಆನ್ಲೈನ್ ಕ್ಲಾಸ್ನಲ್ಲಿ ಭಾಗವಹಿಸಲು ಇಂಟರ್ನೆಟ್ ಬೇಕಾಗಿದ್ದು ಏರ್ಟೆಲ್ ಇಂಟರ್ನೆಟ್ ಉತ್ತಮವಾಗಿದೆ, ಜನರು ಸದುಪಯೋಗ ಪಡಿಸಿಕೊಳ್ಳಿ ಎಂದರು. ಏರ್ಟೆಲ್ ಫೈಬರನ್ನು ಹಾಸನಕ್ಕೆ ತಂದಿದ್ದೇವೆ. ಮೊದಲನೇದಾಗಿ ವಿದ್ಯಾನಗರ, ವಿವೇಕ್ ನಗರ ಎಲ್ಲ ವಿಭಾಗದಲ್ಲೂ ನೀಡ್ತಾ ಇದ್ದೇವೆ. ಈ ಅವಕಾಶವನ್ನು ಎಲ್ಲ ಗ್ರಾಹಕರು ಪಡ್ಕೊಬೇಕು ಅಂತ ನಮ್ಮ ಸಂಸ್ಥೆಯ ಪರವಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ. ಈ ಸಂದರ್ಭದಲ್ಲಿ ಏರ್ಟೆಲ್ ಕಂಪನಿಯ ಅಧಿಕಾರಿ ಸುನಿಲ್ ಮತ್ತು ನಗರದ ಡಿಸ್ಟ್ರಿಬ್ಯೂಟರ್ಸ್ ಹಾಜರಿದ್ದರು. HCN ನ್ಯೂಸ್ ಹಾಸನ್. ಹಾಸನ ಜಿಲ್ಲೆಯಲ್ಲಿ ಕೋವಿಡ್ನಿಂದ ಜನರು ತೊಂದರೆ ಅನುಭವಿಸುತ್ತಿರುವ ಸಂದರ್ಭದಲ್ಲೇ ರಸ್ತೆ ಕಾಮಗಾರಿ ಮಾಡಲು ಜಿಲ್ಲಾಡಳಿತ ವಿಳಂಬ ನೀತಿ ಅನುಸರಿಸಿ ಕೆಲ ರಸ್ತೆಗಳನ್ನು ಅಗೆದು ಕೆಸರುಮಯವಾಗಿಸಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಸನ ನಗರದಲ್ಲಿ ರಸ್ತೆ ಕಾಮಗಾರಿಗಳನ್ನು ಮಾಡುವುದು ಒಳ್ಳೆಯದಾದರೂ ವಿಳಂಬಗತಿಯಲ್ಲಿ ಕೆಲಸ ನಡೆಯುತ್ತಿರುವುದು ಜನರಲ್ಲಿ ಅಸಹನೆ ಮೂಡಿಸಿದೆ. ಹಾಸನದ 9ನೇ ವಾರ್ಡ್ ಕೆಆರ್ಪುರಂ ಮಸೀದಿಯಿಂದ ಕುವೆಂಪು ಪ್ರತಿಮೆಯ ವೃತ್ತದವರೆಗೆ ರಸ್ತೆಯನ್ನ ಅಗೆದು ಕಾಮಗಾರಿ ನಿಧಾನವಾಗಿ ಸಾಗಿದೆ. ಈ ಸಮಯದಲ್ಲಿ ಮಳೆ ಬಂದು ಇಡೀ ರಸ್ತೆಯೇ ಕೆಸರುಗುಡ್ಡಿಯಂತಾಗಿದೆ. ಇದರಿಂದ ರಸ್ತೆಯಲ್ಲಿ ವಾಹನ ಸಂಚಾರವಿರಲಿ, ಕಾಲ್ನಡಿಗೆಯಲ್ಲೂ ಓಡಾಡುವುದು ಕಷ್ಟಕರವಾಗಿದೆ. ಕೆಲವರು ಓಡಾಡಲು ಹೋಗಿ ಬಿದ್ದು ಮೈಯೆಲ್ಲ ಮಣ್ಣು ಮಾಡಿಕೊಂಡು ಮನೆ ಸೇರಿದ ಪ್ರಕರಣಗಳು ನಡೆದಿವೆ. ವಾಹನ ಸಂಚಾರರು ಅಡ್ಡಾದಿಡ್ಡಿ ಚಲಿಸುವ ಕಾರಣ ಸುತ್ತಲಿನ ಪ್ರದೇಶವು ಕೆಸರಾಗಿದೆ. ಈ ಬಗ್ಗೆ ಕುಮಾರ್ ಮಾತನಾಡಿ, ಕಳೆದ 2 ತಿಂಗಳಿನಿಂದ ರಸ್ತೆ ಬಗೆದು ಹೋಗಿದ್ದಾರೆ. ರಸ್ತೆಯಲ್ಲಿ ಬೀದಿ ದೀಪಗಳು ಇಲ್ಲ. ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿದೆ ಎಂದು ಕಿಡಿಕಾರಿದರು. ಇಲ್ಲಿ ಸುಮಾರು ಜನ ಹೆಂಗಸರು ಗಂಡಸರು ಬಿದ್ದೋಗಿದ್ದಾರೆ. ನೈಟಲ್ಲಿ ಒಂದು ಲೈಟ್ ಇಲ್ಲ, ಏನಿಲ್ಲ. ಈ ಮೊನ್ನೆ ಲೈಟ್ ಕೇಳಿದ್ಕೆ ಒಂದು ಲೈಟ್ ಹಾಕಿದ್ದಾರೆ. ಭಾಳ ಅವ್ಯವಸ್ಥೆ ಆಗಿದೆ. ಪಂಚಮ ಸರ್ಕಲ್ ಔಸೆ ಮಠದಿಂದ ಸೀದಾ ಕೇರ್ಪನ್ ಮಸೀದಿವರೆಗೂ ಇದು ಅಂಡರ್ಗ್ರೌಂಡಿಗೆ ತೆಗೆದಿದ್ದು. ಅಂಡರ್ಗ್ರೌಂಡಿಗೆ ತೆಗೆದು ಮತ್ತೆ ಈಗ ಸಿಮೆಂಟ್ ಕಾಂಕ್ರೀಟ್ ಮಾಡ್ತಾರಂತೆ. ಅದು ಮಾಡಿ ಇನ್ನು ಯಾವಾಗ ಮಾಡ್ತಾರೆ? ಮತ್ತೆ ಒಂದ್ಸಲಿ ಪೈಪ್ ಹಾಕಿದ್ರೆ ಎಲ್ಲ ತೆಗೆದ್ರು. ಈಗ ನೋಡಿ, ಅಲ್ಲೇ ನೋಡಿ ಪೈಪು, ಆ ಪೈಪ್ ಹಾಕಿದ್ರೆ ಬೇರೆ ಪೈಪ್ ಹಾಕಿ ಮತ್ತೆ ಪೈಪ್ ಹಾಕಿದ್ರು, ಅದಕ್ಕಿಂತ ತೆಳುವುದು ಪೈಪು. ಈ ಬಗ್ಗೆ ಮಾತನಾಡಿದ ಹಿರಿಯ ನಾಗರಿಕ ನಾಗೇಶ್, ಮೊದಲು ರಸ್ತೆ ರಿಪೇರಿ ಮಾಡಲು ಉದ್ದವಾದ ದೊಡ್ಡ ಪೈಪ್ಗಳನ್ನು ರಸ್ತೆ ಮಧ್ಯದಲ್ಲಿ ಹಾಕಿ ಕಾರುಗಳು ಅಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡಿವೆ. ಇದೀಗ ರಸ್ತೆಯನ್ನ ಪೂರ್ಣವಾಗಿ ಅಗೆದು ಹಾಕಿದ್ದಾರೆ. ಚೆನ್ನಾಗಿರುವ ರಸ್ತೆಯನ್ನ ಅಗೆದು ಹಾಳು ಮಾಡಿದ್ದಾರೆ. ಮುಂಚೆ ಹೇಗೋ ಓಡಾಡುತ್ತಿದ್ದರು, ಆದರೆ ಇದೀಗ ಓಡಾಡಲು ಆಗದಂತೆ ಮಾಡಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿನ ಆಯಿತು ತೆಗೆದಿಲ್ಲ, ಓಡಾಡೋಕ್ಕೆ ಜನಕ್ಕೆ ತೊಂದರೆ ಆಗ್ತಾ ಇದೆ. ನಮಗೆ ವಯಸ್ಸಾದವ್ರಿಗೆ ಓಡಾಡೋದಕ್ಕೂ ಹಿಂಸೆ. ಅದರಲ್ಲಿ ರೋಡ್ಗಳು ಈ ಥರ ಎಲ್ಲ ಕಡೆಯಿಂದ ತಿರುಗಿಸ್ಕೊಂಡು ಬಂದು ಓಡಾಡೋದು ಎಷ್ಟು ಹಿಂಸೆ ಆಗುತ್ತೆ. ಯಾವಾಗ ರೆಡಿ ಆಗುತ್ತೆ? ಎಷ್ಟು ದಿನ ಆಗುತ್ತೆ ಸರ್? ಇನ್ನು ಏನಕ್ಕೋಸ್ಕರ ತೆಗೆದಿದೆ ಸರ್ ರೋಡು ಅಂತ ಗೊತ್ತಾಗ್ತಾ ಇಲ್ಲ. ಯಾವುದಕ್ಕೂ ಒಂದು ಬೇಗ, ಆದಷ್ಟು ಬೇಗ ಇದು ಮಾಡಿಸ್ಕೊ, ರೋಡ್ಗಳು ರೆಡಿ ಮಾಡಿಕೊಟ್ರೆ ಒಳ್ಳೆಯದಾಯಿತು. ಸ್ಥಳೀಯ ನಿವಾಸಿ ಪ್ರೇಮ ಮಾತನಾಡಿ, ರಸ್ತೆ ಆಗದ ನಂತರದಲ್ಲಿ ನಮ್ಮ ವಾಹನಗಳನ್ನ ಬೇರೆ ಕಡೆ ನಿಲ್ಲಿಸಿ ಓಡಾಡುತ್ತಿದ್ದೇವೆ. ಕಳೆದ 3-4 ತಿಂಗಳಿನಿಂದಲೂ ಕಾಮಗಾರಿ ನಡೆದಿಲ್ಲ. ಇಲ್ಲಿ ಹೇಳುವವರು ಕೇಳುವವರು ಯಾರೂ ಇಲ್ಲವಾಗಿದೆ. ಪೈಪ್ಗಳನ್ನ ಹಾಕುವುದು ತೆಗೆಯುವುದು ಮಾಡಿ ಸ್ಥಳವನ್ನ ಹಾಳು ಮಾಡುತ್ತಿದ್ದಾರೆ. ಈ ಕಾಮಗಾರಿ ಯಾವಾಗ ಮುಗಿಯುವುದೋ ದೇವರೇ ಬಲ್ಲ ಎಂದು ತಿಳಿಸಿದರು. ನಮ್ಗಿಲ್ಲಿ ಮನೆ ಮುಂದೆ ಒಂದಲ್ಲಂತ 3 ಗಾಡಿಗಳಿದಾವೆ ಕಣಪ್ಪ. ನಮ್ಮ ಮನೇಲಿ ಗಾಡಿಗಳು ತೆಗಿಯೋಕ್ಕೆ ಆಗಲ್ಲ. ಹೋಗಿ ಬಂದು ಒಂದು 4 ತಿಂಗಳು 3 ತಿಂಗಳು ಮೇಲಾಯಿತು. ರಿಪೇರಿ ಮಾಡ್ತೀವಿ ಅಂತ ನೋಡಿ ಮೊದಲು ಹಾಕ್ಯವ್ರೆ ರೋಡ್ಗೆ ಪೈಪ, ತೆಗಿಯೋದು ಮತ್ತು ಹಾಕೋದು, ತೆಗಿಯೋದು ಮತ್ತು ಹಾಕೋದು ಮಾಡ್ತಾಯಿದ್ದಾರೆ. ನೋಡಿ ಇಲ್ಲಿ ಎಷ್ಟು ಗಲೀಜಾಗೈತೆ. ನಾವು ಹೆಂಗೆ ಮಾಡೋದು ವನವಾಸವ, ಅಷ್ಟು ತುಂಬಾ ಬೇಜಾರಾಗಿ ಹೋಗೈತೆ. ಬೈಕ್ ತೆಗಿಯೋಕ್ಕಾಗ್ತಿಲ್ಲ. 3 ಗಾಡಿ ಹೊರಗಡೆನೇ ಇದ್ದಾವೆ, 3 ಬೈಕು ಹೊರಗಡೆ ಇದ್ದಾವೆ. ನಮ್ಮ ಗಂಡೊಂದು ನಿಲ್ಸೋಕ್ಕಾಯ್ತಿಲ್ಲ. ನೋಡಿಲಿ ಅಲ್ಲಿ ಗಾಡಿ ಉಣ್ಕೊಳೈತೆ. ರೋಡ್ ಯಾರು ಜವಾಬ್ದಾರಿ ವಹಿಸ್ಕೊಂಡು ಮಾಡ್ಯಾರ ಯಾರೂ ಇಲ್ಲ. ಅವಾಗ ಮಾಡ್ತಾರೆ. ಯಾರನ್ನ ಕೇಳ್ಬೇಕು, ನಾವು ಯಾರನ್ನ ಹೇಳ್ಬೇಕು. ಮೊನ್ನೆ ಪ್ರೀತಮ್ ಗೌಡ್ರು ಬಂದಿದ್ರು, ನೋಡ್ಕೊಂಡ್ರು ಹೋದ್ರು, ಎಲ್ಲ ಹೇಳ್ದು. ನಾವು ಇಲ್ಲಿ ಪಕ್ಕದಲ್ಲೇ ಎಲ್ಲ ರೀಸೆಸ್ ಮಾಡ್ತಾರೆ. ನಾವು ಹೊರಗಡೆ ಬರೋಂಗಿಲ್ಲ ಮಾಡೋಂಗಿಲ್ಲ. ನಾವು ಬಾಡಿಗೆಗಿರೋದು ಮನೆಗೆ, ಬೇರೆ ಮನೆ ಸಿಗಬೇಕಲ್ಲ ಕೊರೋನಾ ಟೈಮಲ್ಲಿ. ನಾವು ಹೋಗೋಕೆ ಖಾಲಿ ಮಾಡೋಕ್ಕೆ ತುಂಬಾ ಹಿಂಸೆ ಐತೆ ಕಣಪ್ಪ. ರಾತ್ರಿ ಹೊತ್ತೆಲ್ಲ ಸೌಂಡು. ಮನೆ ಮುಂದೆ ಒಂದು 4-5 ಗಾಡಿಗಳು ಬಿದ್ದೋಯ್ತವೆ. ನಿದ್ದೆ ಮಾಡೋದು ಬಿಟ್ಟು ಬಂದು ಲೈಟು ಬೆಳಗು ಉರಿಯಕ್ಕೆ ಬಿಡ್ಬೇಕು ಪಾಪ, ಗಾಡಿಗಳು ಬೀಳ್ತಾವಲ್ಲ ಅಂತವ. ಕೆಲವರಂತೂ ಕೋವಿಡ್ನಿಂದ ಅಂಗಡಿ ಮಳಿಗೆಗಳನ್ನು ತೆರೆಯಲು ಆಗಿರಲಿಲ್ಲ. ಆದರೆ ಇದೀಗ ರಸ್ತೆ ಕಾಮಗಾರಿ ವಿಳಂಬಗತಿಯಲ್ಲಿ ನಡೆದಿದ್ದರಿಂದ ಅಂಗಡಿ ತೆರೆಯಲು ತೊಂದರೆಯಾಗಿದೆ. ಒಂದು ಕಡೆ ಕೋವಿಡ್ನಿಂದ ವ್ಯಾಪಾರವಿಲ್ಲ, ಇನ್ನೊಂದೆಡೆ ರಸ್ತೆ ಸರಿ ಇಲ್ಲದೆ ಜನರು ಬರುತ್ತಿಲ್ಲ ಎಂದರು.
ಕಾಮಗಾರಿ ಮಾಡುವುದಾದರೆ ಬೇಗ ಬೇಗ ಮಾಡಬೇಕು. ದಿನಕ್ಕೆ ನೂರಾರು ವಾಹನಗಳು ಓಡಾಡುವ ರಸ್ತೆಯನ್ನು ಹೀಗೆ ತಿಂಗಳುಗಟ್ಟಲೆ ಬಿಟ್ಟರೆ ಸಾರ್ವಜನಿಕರು ಮಾಡುವುದೇನು? ಮೊದಲೇ ಕೊರೋನಾದಿಂದ ಆರ್ಥಿಕವಾಗಿ ತೊಂದರೆಗೀಡಾಗಿರುವ ಜನರಿಗೆ ಇದು ಒಂದು ಹೊರೆಯಾಗಿದೆ. ಸಂಬಂಧಪಟ್ಟವರು ಬೇಗ ಕಾಮಗಾರಿ ಮುಗಿಸಿ ರಸ್ತೆಯನ್ನು ಸಂಚಾರ ಯೋಗ್ಯವಾಗಿ ಮಾಡಬೇಕಾಗಿದೆ. ನಗರಕ್ಕೆ ಅತ್ಯಮೂಲ್ಯವಾಗಿ ಬೇಕಾಗಿರುವ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಕೂಡ ಕುಂಟುತ್ತಾ ಸಾಗಿದ್ದು, ಇನ್ನು ಯಾವಾಗ ಜನರಿಗೆ ಸುಗಮ ಸಂಚಾರಕ್ಕೆ ಸಿಗುವುದೋ ತಿಳಿಯದಾಗಿದೆ. ಈಗ ಕೆಆರ್ಪುರಂನ 5 ಮತ್ತು 6ನೇ ವಾರ್ಡ್ಗೆ ಸೇರಿದ ರಸ್ತೆಯನ್ನ ಸರಿಪಡಿಸಬೇಕಾದ ಅನಿವಾರ್ಯತೆ ಇದ್ದು, ಹಾಸನದ ಶಾಸಕರಾದರೂ ಈ ಬಗ್ಗೆ ಗಮನ ಹರಿಸಿ ಜನರ ತೊಂದರೆಯನ್ನ ಬಗೆಹರಿಸಲಿ ಎನ್ನುವುದೇ ನಮ್ಮ ಆಶಯ. HCN ನ್ಯೂಸ್ ಹಾಸನ್. ಬೇಲೂರು ಕೃಷಿ ಇಲಾಖೆ ಬಳಿ ನಡೆದ ಕೃಷಿ ಅಭಿಯಾನಕ್ಕೆ ಶಾಸಕ ಕೆಎಸ್ ಲಿಂಗೇಶ್ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಪ್ರಧಾನಮಂತ್ರಿ ಭೀಮಾ ಫಸಲ್ ವಿಮಾ ಯೋಜನೆಯ ಕಂಪನಿಗಳಿಂದ ರೈತರಿಗೆ ಸಾವಿರಾರು ಕೋಟಿ ವಿಮಾ ಕಂತುಗಳನ್ನು ಪಡೆಯುತ್ತಿದ್ದಾರೆ. ಅವೈಜ್ಞಾನಿಕ ಬೆಳೆ ಸಮೀಕ್ಷೆಯಿಂದ ಮುಗ್ಧ ರೈತರಿಗೆ ವಿಮಾ ಕಂಪನಿಗಳು ದ್ರೋಹ ಎಸಗಿದ್ದಾರೆ ಎಂದು ಶಾಸಕ ಕೆಎಸ್ ಲಿಂಗೇಶ್ ಹೇಳಿದರು. ಬೇಲೂರು ಪಟ್ಟಣದ ಕೃಷಿ ಇಲಾಖೆ ಬಳಿ ಸರ್ಕಾರದ ಕೃಷಿ ಅಭಿಯಾನ ರಥಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಸ್ತಿತ್ವಕ್ಕೆ ಬಂದ ಬಳಿಕ ಪ್ರಧಾನಮಂತ್ರಿ ಭೀಮಾ ಫಸಲ್ ವಿಮಾ ಯೋಜನೆಯನ್ನು ಜಾರಿಗೆ ತಂದಿದ್ದು ಸ್ವಾಗತವೇ ಸರಿ. ಆದರೆ ವಿಮಾ ಕಂಪನಿಗಳ ಅವೈಜ್ಞಾನಿಕ ಬೆಳೆ ಸಮೀಕ್ಷೆ ಪದ್ಧತಿಯಿಂದ ರೈತಾಪಿ ವರ್ಗಕ್ಕೆ ಹಣ ದ್ರೋಹ ಎಸಗಿ ಕಂಪನಿಗಳ ಖಜಾನೆ ತುಂಬಿಸುವ ಕಡೆ ಸರ್ಕಾರ ಮುಂದಾಗಿದೆ ಎಂದ ಅವರು, ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಬಹುತೇಕ ಕೃಷಿ ಬಿಎಸ್ಸಿ ಅಗ್ರಿ ವ್ಯಾಸಂಗ ಮಾಡಿದ ಅಧಿಕಾರಿಗಳು ಬಹುರಾಷ್ಟ್ರೀಯ ಕಂಪನಿಯ ವಸ್ತುಗಳ ಮಾರಾಟಕ್ಕೆ ಸೀಮಿತವಾಗಿರುವುದು ನಿಜಕ್ಕೂ ಶೋಚನೀಯ. ಸರ್ಕಾರ ಶೀಘ್ರವೇ ಕೃಷಿ ಅಧಿಕಾರಿಗಳನ್ನು ಇಸಿ ರೂಮ್ನಿಂದ ರೈತರ ತಾಕಿಗೆ ತೆರಳುವ ಕಡೆ ಯೋಜನೆ ರೂಪಿಸಬೇಕು ಎಂದು ಒತ್ತಾಯಪಡಿಸಿದರು. ಇವತ್ತೇನಾಗಿದೆ ಅಂತಂದರೆ ಕೃಷಿ ಇಲಾಖೆ ಕೃಷಿ ಆಧಾರಿತ ಜನಗಳು ನಾವು 70% ಇದ್ದರೂ ಸಹ ಎಲ್ಲರಿಗೂ ಸಹ ಎಲ್ಲ ಸವಲತ್ತುಗಳು ಸಿಕ್ಕಿಲ್ಲ. ಇವತ್ತು ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಆದರೆ ಇವತ್ತು ರೈತನ ಬೆನ್ನು ಬಾಗಿದೆ. ಬೆಳೆ ಇಲ್ಲ, ಬೆಲೆ ಇಲ್ಲ. ಬೆಳೆ ಬಂದರೂ ಸಹ ಅದ್ರ ಕೇಳರಿಲ್ಲ ಅನ್ನೋ ಒಂದು ಪರಿಸ್ಥಿತಿ. ಕೆಲವು ಕಡೆ ಅಕಾಲಿಕ ಮಳೆ, ಬರಗಾಲ ಈ ರೀತಿಯಾದಂಥ ಅನೇಕ ಅಡಚಣೆಗಳಿಂದ ಇವತ್ತು ರೈತನ ಬದುಕು ದುಸ್ತರವಾಗಿದೆ. ಉಪ್ಪು ಕಸವಾಗಿ ಹೈನುಗಾರಿಕೆ, ರೇಷ್ಮೆ ಇದೆಲ್ಲವನ್ನೂ ಅವಲಂಬಿಸಬೇಕು. ಮೀನುಗಾರಿಕೆನೂ ಸಹ ಅದ್ರ ಜೊತೆ ಮಾಡ್ಕೊಳ್ಬೇಕು. ಕೃಷಿ ಹೊಂಡದ ಮೂಲಕ ಇದೆಲ್ಲ ಅನೇಕ ಯೋಜನೆಗಳು ಹಾಕ್ಕೊಂಡಿದ್ದಾರೆ. ಪ್ರತಿಯೊಂದು ಮನೆಯೂ ತಲುಪಿಸ್ತಕ್ಕಂಥ ಕೆಲಸ ಕೃಷಿ ಇರ್ಬೋದು, ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಯ ಸವಲತ್ತುಗಳು ಏನೇನು ಬರುತ್ತೆ ಎಲ್ಲನೂ ಸಹ ಗ್ರಾಮೀಣ ಮಟ್ಟದಲ್ಲಿ ಎಲ್ಲರಿಗೂ ಸಹ ತಲುಪಿಸ್ತಕ್ಕಂಥ ಒಂದು ಅಭಿಯಾನ ಇದು. ಕೃಷಿ ಸಹಾಯಕ ನಿರ್ದೇಶಕ ಜನಾರ್ದನ್ ಮಾತನಾಡಿ, ಪ್ರತಿ ವರ್ಷವೂ ಸರ್ಕಾರ ಮತ್ತು ಕೃಷಿ ಇಲಾಖೆ ರೈತನ ಮನೆ ಬಾಗಿಲಿಗೆ ಸರ್ಕಾರದ ಸವಲತ್ತುಗಳನ್ನು ಮತ್ತು ಹೊಸ ತಂತ್ರಜ್ಞಾನದ ಮಾಹಿತಿಯನ್ನು ತಿಳಿಸುವ ಹಿನ್ನೆಲೆಯಲ್ಲಿ ಆರಂಭವಾದ ಕೃಷಿ ಅಭಿಯಾನ ಪ್ರಸಕ್ತ ವರ್ಷದಲ್ಲಿ ಕೋವಿಡ್ ಕಾರಣದಿಂದ ತಾಲೂಕಿನ 5 ಹೋಬಳಿಯಲ್ಲಿ 15 ದಿನಗಳ ಕಾಲ ಸಂಚರಿಸಿ ಮಾಹಿತಿ ಮತ್ತು ಬಿತ್ತನೆ ಸೇರಿದಂತೆ 16 ಮಾಹಿತಿಯನ್ನು ತಿಳಿಸಲಾಗುತ್ತದೆ ಎಂದರು. ನಂತರ ಮಾತನಾಡಿದ ತಹಸೀಲ್ದಾರ್ ಮೋಹನ್ ಕುಮಾರ್, ಕೃಷಿ ಅಭಿಯಾನ ಕೇವಲ ಹೋಬಳಿಯ ಸಂಚಾರ ಮಾಡಿದರೆ ಸಾಲದು, ಪ್ರತಿ ಹಳ್ಳಿಗೂ ಅಭಿಯಾನ ತಲುಪಿದ್ರೆ ಮಾತ್ರ ಇಂತಹ ಕೃಷಿ ಅಭಿಯಾನಕ್ಕೆ ಅರ್ಥಪೂರ್ಣವಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಯೋಜನೆನ ಈಗ ಜಾರಿಯಲ್ಲಿ ತಂದಿದ್ದೀವಿ. ಬಹುಶಃ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಒಂದು 20-25% ರೈತರು ಮಾತ್ರ ಇಲಾಖೆಗಳ ಸವಲತ್ತುಗಳು ಮತ್ತು ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ ಶಾಸಕರೇ. ಈ ಒಂದು ಏನಾಗಿದೆ ಇವತ್ತಿನ ಪರಿಸ್ಥಿತಿ ಅಂದರೆ, ನಾವು ಏನು ಮ್ಯಾನ್ಯುಯಲ್ ಅಂತ ಏನಂತಿದ್ದೋ ಇವತ್ತೆಲ್ಲ ಆನ್ಲೈನ್ಗೆ ನಾವು ಶಿಫ್ಟ್ ಆಗಿದ್ದೀವಿ. ಈ ಆನ್ಲೈನ್ನಲ್ಲಿ ಯಾವ ರೀತಿ ದಾಖಲೆಗಳನ್ನು ಸಲ್ಲಿಸಬೇಕು, ರೈತಾಪಿ ವರ್ಗದವರು ನೋಂದಣಿ ಯಾವ ರೀತಿ ಮಾಡ್ಕೋಬೇಕು, ತದನಂತರ ಯಾವ ರೀತಿ ವಂತಿಕೆಯನ್ನು ಅವರು ಕಟ್ಟಬೇಕು. ಎಪಿಎಂಸಿ ಅಧ್ಯಕ್ಷ ಸಿಎಚ್ ಮಹೇಶ್ ಮಾತನಾಡಿ, ಕೃಷಿ ಇಲಾಖೆ ಮೂಲಕ ಕೃಷಿಕರಿಗೆ ನೀಡುವ ಬಹುತೇಕ ಸೌಲಭ್ಯಗಳು ಹೆಚ್ಚಾಗಿ ಅನರ್ಹರಿಗೆ ಲಭಿಸುತ್ತಿದೆ ಎಂಬ ಆರೋಪ ರೈತಾಪಿ ವರ್ಗದಿಂದ ಕೇಳಿಬರುತ್ತಿದೆ. ಈ ಕಾರಣದಿಂದಾಗಿ ಇಲಾಖೆ ಸವಲತ್ತುಗಳನ್ನು ನೀಡುವ ಸಂದರ್ಭದಲ್ಲಿ ಶಿಫಾರಸು ಮತ್ತು ರಾಜಕೀಯ ಒತ್ತಡದಿಂದ ಹೊರಬಂದು ಅರ್ಹ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ನೀಡಬೇಕು ಎಂದು ಹೇಳಿದರು. ಇಲಾಖೆಯಿಂದ ದೊರೆಯುತ್ತೆ ಸವಲತ್ತುಗಳು ಹಾಗೂ ತಂತ್ರಾಂಶಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳುವಂಥದ್ದು. ಈ ಮಾಹಿತಿಯನ್ನು ಸರಿಯಾಗಿ ಕೃಷಿ ಇಲಾಖೆಗಳು ಕೂಡ ಕೊಡಬೇಕು ಮತ್ತು ರೈತರುಗಳ ಕೂಡ ಅದನ್ನ ಪಡ್ಕೊಳ್ಳೋ ಅಂಥ ನಿಟ್ಟಿನಲ್ಲಿ ಒಂದು ಭಾಗಿಯಾಗಬೇಕು. ಈ ಕೃಷಿ ಬಗ್ಗೆ ಅಭಿಯಾನನ ರೈತರಿಗೆ ತಿಳಿಸೋದಕ್ಕೆ ಬಹುಶಃ ಸಮಯ ನನಗನಿಸಿದ್ದು
ಸಾಕಾಗಲ್ಲ ಅಂತ ಕನಿಷ್ಠ ಒಂದೊಂದು ಗ್ರಾಮದಲ್ಲಿ ಎಲ್ಲರಿಗೂ ಕರೆದು ಒಂದು ಟೈಮ್ನಲ್ಲಿ ಅಭಿಯಾನನ ರೈತರಿಗೆ ಹೇಗೆ ನೀವು ಹೊಸ ಬಳಕೆಯನ್ನು ಮಾಡ್ಕೋಬೇಕು ಅನ್ನೋದಕ್ಕೆ ಹೇಳಲಿಕ್ಕೆ ಸಾಕಾಗಲ್ಲ ಅನಿಸುತ್ತೆ. ಬಹುಶಃ ಅದಕ್ಕೆ ಕೃಷಿ ಇಲಾಖೆಯವರು ಇನ್ನೂ ಹೆಚ್ಚಿನ ದಿನಗಳನ್ನು ತಗೊಂಡು ಪ್ರತಿ ಹಳ್ಳಿಗೆ ಸುಮಾರು ನಮ್ಮಲ್ಲಿ 385 ಹಳ್ಳಿಗಳಿದೆ. ಆ ಹಳ್ಳಿಗಳಿಗೆ ಇವರು ಭೇಟಿ ಕೊಡಲಿಕ್ಕೆ 15 ದಿವಸ ಸಾಲದಿಲ್ಲ ಅಂತ ಅನಿಸುತ್ತೆ. ಕಾವ್ಯಶ್ರೀ, ರಾಜ್ಯ ಕೃಷಿ ಸಮಾಜದ ಪ್ರತಿನಿಧಿ ಬಿಎಂ ದೊಡ್ಡವೀರೇಗೌಡ, ಕೃಷಿ ಅಧಿಕಾರಿ ರಕ್ಷಿತಾ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಚನ್ನರಾಯಪಟ್ಟಣ ತಾಲೂಕಿನ ರೈತರು ಹೆಚ್ಚಿನದಾಗಿ ಸಿರಿಧಾನ್ಯಗಳ ಬೆಳೆಗಳನ್ನು ಬೆಳೆಯಲು ಮುಂದಾಗಬೇಕು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಪಟ್ಟಣದ ಕೃಷಿ ಇಲಾಖೆಯ ವತಿಯಿಂದ ಆಯೋಜಿಸಿದ ಕೃಷಿ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸರ್ಕಾರ ಪಡಿತರ ಚೀಟಿದಾರರಿಗೆ ಸಿರಿಧಾನ್ಯ ಪದಾರ್ಥಗಳನ್ನು ನೀಡುವುದು ಉತ್ತಮ. ಇದರಿಂದ ರೋಗಗಳ ವಿರುದ್ಧ ಹೋರಾಡಲು ಜನರಿಗೆ ಹೆಚ್ಚು ಪೌಷ್ಟಿಕಾಂಶ ದೊರೆಯುವುದು. ಈಗಾಗಲೇ ಸರ್ಕಾರ ಸಿರಿಧಾನ್ಯ ಪದಾರ್ಥಗಳನ್ನು ಬೆಳೆಯುವಂತಹ ರೈತರಿಗೆ 1 ಎಕರೆಗೆ 10,000 ರೂಪಾಯಿ ಪ್ರೋತ್ಸಾಹಧನ ನೀಡುತ್ತಿದೆ. ಆದರೂ ಬೆಳೆಯುವವರ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ಅದರಂತೆ ಸರ್ಕಾರ ಮಾರಾಟ ಮಾಡಲು ಸಹ ಸಬ್ಸಿಡಿಯನ್ನ ನೀಡಿ ರೈತರನ್ನ ಪ್ರೋತ್ಸಾಹಿಸಬೇಕು. ಈಗಾಗಲೇ ಸರ್ಕಾರ ನೀಡುತ್ತಿರುವ ಪಡಿತರ ಚೀಟಿದಾರರಿಗೆ ಅಕ್ಕಿ, ರಾಗಿ, ಗೋಧಿ ನೀಡುತ್ತಿದ್ದು, ಇದರ ಜೊತೆ ಸಿರಿಧಾನ್ಯಗಳನ್ನು ಸಹ ನೀಡುವುದು ಸೂಕ್ತವಾಗಿದೆ. ಇದರ ಬಗ್ಗೆ ಸಾರ್ವಜನಿಕರು ಸಿರಿಧಾನ್ಯಗಳಿಗೆ ಹೆಚ್ಚಿನ ಮಹತ್ವ ನೀಡಬೇಕು. ಕೃಷಿ ಮಾಡಲು ಈಗಾಗಲೇ ರೈತರು 100ಕ್ಕೆ 90 ಕೃಷಿ ಯಂತ್ರಗಳನ್ನು ಬಳಸುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ರೈತರಿಗೆ ಸರ್ಕಾರ ಇನ್ನೂ ಹೆಚ್ಚಿನ ನೆರವುಗಳನ್ನು ನೀಡಲು ಮುಂದಾಗಬೇಕು. ಕೃಷಿ ಅಭಿಯಾನ ರಥಯಾತ್ರೆ ಪ್ರತಿ ಪಂಚಾಯತ್ಗಳಿಗೆ ಭೇಟಿ ನೀಡಲಿದ್ದು, ಜೂನ್ 28ರಿಂದ 29ರವರೆಗೆ ಕಸಬಾ ಹೋಬಳಿಯ ಎಲ್ಲ ಗ್ರಾಮ ಪಂಚಾಯತ್ಗಳು, ಜುಲೈ 1ರಿಂದ 3ರವರೆಗೆ ಬಾಗೂರು ವ್ಯಾಪ್ತಿ, ಜುಲೈ 4ರಿಂದ 6ರವರೆಗೆ ನುಗ್ಗೇಹಳ್ಳಿ, ಜುಲೈ 8ರಿಂದ 10ರವರೆಗೆ ಹಿರಿಸಾವೆ ವ್ಯಾಪ್ತಿ, ಜುಲೈ 11ರಿಂದ 13ರವರೆಗೆ ಶ್ರವಣಬೆಳಗೊಳ ವ್ಯಾಪ್ತಿ, ಜುಲೈ 14ರಿಂದ 16ರವರೆಗೆ ದಂಡಿಗನಹಳ್ಳಿ ಹೋಬಳಿ ವ್ಯಾಪ್ತಿಗಳಲ್ಲಿ ರಥ ಸಂಚರಿಸಲಿದ್ದು, ರೈತರು ಹೆಚ್ಚಿನ ಮಾಹಿತಿ ತಿಳಿದುಕೊಂಡು ಉತ್ತಮ ಬೆಳೆಗಳನ್ನು ಬೆಳೆಯಬೇಕು ಎಂದರು. ಅದರಲ್ಲಿ 1 kg ಯಾವುದಾದ್ರೂ ಕಡಿಮೆ ಮಾಡಿ ಇದೊಂದು kg ಅದಕ್ಕೆ ಆ್ಯಡ್ ಮಾಡಿದರೆ ರೈತರಿಗೆ ಇನ್ನೂ ಕೂಡ ಹೆಚ್ಚು ಮಾಹಿತಿ ಸಿಕ್ಕುತ್ತೆ. ಅವರು ಇನ್ನೂ ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥದ್ದಕ್ಕೆ ಆದ್ಯತೆ ಇದೆ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಒಂದು ಅಸೆಂಬ್ಲಿ ಕರೆದಾಗ ಇದನ್ನು ಸರ್ಕಾರದ ಗಮನಕ್ಕೂ ಕೂಡ ತರ್ತೀವಿ. ನೇರವಾಗೂ ಕೂಡ ಪತ್ರದ ಮೂಲಕನೂ ಕೂಡ ಗಮನ ಹರಿಸ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತಾ, ಈ ಅಭಿಯಾನ ಕಾರ್ಯಕ್ರಮ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೂ ಕೂಡ ಸಂಚರಿಸಿ ರೈತರಿಗೆ ಉತ್ತಮವಾದಂಥ ಮಾಹಿತಿಗಳು ಲಭ್ಯವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೆ ಎಲ್ಲ ಅಧಿಕಾರಿ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸಿ ಈ ವರ್ಷವೂ ಕೂಡ ನಡೆದಿದೆ. ಇವತ್ತು ಉತ್ತಮ ರೀತಿ ಮುಂಗಾರು ಪ್ರಾರಂಭ ಆಗಿದೆ. ಬಹುಶಃ ಇನ್ನೂ ಕೂಡ ಸಕಾಲಕ್ಕೆ ಮಳೆ ಬೀಳುವಂಥ ಅವಕಾಶ ಆಗಿದೆ, ಬರಬೇಕಾಗಿದೆ. ಇದ್ರ ಜೊತೆಯಲ್ಲಿ ಕೃಷಿ ಇಲಾಖೆಯ ಮಾಹಿತಿಗಳನ್ನು ರೈತರಿಗೆ ಮುಟ್ಟಿಸ್ತಕ್ಕಂಥದ್ದಕ್ಕೆ ಈ ಒಂದು ಅಭಿಯಾನ ಕಾರ್ಯಕ್ರಮ ಸಹಕಾರಿಯಾಗ್ತಿದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಇದ್ರ ಜೊತೆಯಲ್ಲಿ ಸಿರಿಧಾನ್ಯವನ್ನು ಬೆಳೀತಕ್ಕಂಥದ್ದಕ್ಕೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು ಇಲಾಖೆಯ ಒಂದು ಜವಾಬ್ದಾರಿ. ಅದಕ್ಕೆ ಹಿಂದಿನಿಂದನೂ ಕೂಡ ಸಹಕಾರ ನೀಡ್ಕೊಂಡು ಬಂದಿದೆ. 1 ಎಕರೆಗೆ 10,000 ರೂಪಾಯಿನ ಸಹಾಯಧನ ನೀಡ್ತಾ ಇದೆ. ಈ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಮನವಿ ಮಾಡೋಂಥದ್ದು ಏನಂದರೆ, ಪಡಿತರದ ಜೊತೆಗೆ 1 kgನ ಯಾವುದಾದ್ರೂ ಕಡಿಮೆ ಮಾಡಿ 1 kgನ ಸಿರಿಧಾನ್ಯವನ್ನು ಸೇರ್ಪಡೆ ಮಾಡಿ ಕೊಟ್ಟರೆ ಆ ಬೆಳೆಗಾರರಿಗೂ ಕೂಡ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ, ಜನರಿಗೂ ಕೂಡ ಇದರ ಮಹತ್ವ ಗೊತ್ತಾಗ್ತದೆ. ಅದಕ್ಕೆ ಸರ್ಕಾರ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿ, ಇವತ್ತು ಕಳೆದ ವರ್ಷ ನಾವು ಇಲಾಖೆ ಮೂಲಕ ಸಾಕಷ್ಟು ರೈತರಿಗೆ ಬೇಕಾದಂಥ ಸ್ಪ್ರಿಂಕ್ಲರ್ ಸೆಟ್ಟು, ಹಲವಾರು ಪರಿಕರಗಳು, ಟಾರ್ಪಲ್ಸ್ ಇರ್ಬೋದು, ಬೇಡಿಕೆಗೆ ಅನುಗುಣವಾಗಿ ಪೂರೈಸ್ತಕ್ಕಂಥದ್ದಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಇವತ್ತು ಸ್ಪ್ರಿಂಕ್ಲರ್ ಸೆಟ್ಗೆ ಸಬ್ಸಿಡಿನ ಕೋತಾ ಮಾಡಿ ಹಣ ಕಟ್ಟಂಥದ್ದು ಹೆಚ್ಚು ಮಾಡಿದ್ರು. ಬಹುಶಃ 1932 ರೂಪಾಯಿ ಕಟ್ಟಿಸ್ಕೊತಿದ್ರು ಮೊದಲು. ಆಮೇಲೆ ಏಕಾಏಕಿ ಜನರಲ್ ಅವ್ರಿಗೆ 10,000 ಚಿಲ್ಲರೆ, SC STಗೆ 8,000 ಚಿಲ್ಲರೆ ಕಟ್ಟುವಂಥದ್ದಾಯಿತು. ಈ ಬಗ್ಗೆ ನಮ್ಮ ಇಲ್ಲಿ ನಮ್ಮ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಬಂದಂಥ ಸಭೆಯಲ್ಲಿ ನಮ್ಮ MP ಅವರೇ ಅದನ್ನು ಪ್ರಸ್ತಾಪ ಮಾಡಿ, ನಮ್ಮ ಪ್ರಜ್ವಲ್ ರೇವಣ್ಣ ಅವರೇ ಪ್ರಸ್ತಾಪ ಮಾಡಿ, ಅದಕ್ಕೆ ಇವತ್ತು ಸರ್ಕಾರನೂ ಕೂಡ ಅದನ್ನು ಪುನಃ ಈ ಹಿಂದೆ ಯಾವ ರೀತಿ 1932 ರೂಪಾಯಿನ ಹಣನ ಪಾವತಿ ಮಾಡಿಸ್ಕೊಂಡು ಸ್ಪ್ರಿಂಕ್ಲರ್ಸ್ ಕೊಡ್ತಕ್ಕಂಥದ್ದಕ್ಕೆ ಪುನಃ ಆದೇಶ ನೀಡಿದ್ದಾರೆ ಅಂತ ಮಾಹಿತಿ ಕೂಡ ಗೊತ್ತಾಗ್ತದೆ. ಅದು ತಮ್ಮ ಈ ಮೂಲಕ ಗಮನಕ್ಕೆ ಯಾಕೆಂದ್ರೆ ಹೋದರೆ ರೈತರಿಗೆ ಅನುಕೂಲ ಆಗ್ತಿರಲಿಲ್ಲ. ಎಕ್ಸ್ಪೆಷಲಿ ಕಡಿಮೆ ನೀರಿನಲ್ಲಿ
ಉತ್ತಮ ರೀತಿ ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಸ್ಪ್ರಿಂಕ್ಲರ್ ಸೆಟ್ಟು ತುಂಬ ಸಹಕಾರಿಯಾಗಿದೆ. ಅದರಲ್ಲೂ ನಮ್ಮ ತಾಲೂಕಿನಲ್ಲಿ ಇತ್ತೀಚೆಗೆ ಹೆಚ್ಚಿನ ಬೇಡಿಕೆ ಇದೆ. ಬಹುಶಃ ಕಳೆದ ಸಲ ಸುಮಾರು 4500 ಸೆಟ್ಗಳು ವಿತರಣೆ ಆಗಿದೆ. ಈ ಸಲದಲ್ಲೂ ಕೂಡ 4,000 to 5,000 ಸೆಟ್ಗಳನ್ನ ವಿತರಣೆ ಮಾಡಲಿಕ್ಕೆ ಕ್ರಮ ವಹಿಸ್ತೀವಿ. ಅದರಲ್ಲೂ ಕೂಡ ನಮ್ಮ ಜೆ ಡಿ ಸರ್ ರವಿ ಅವರು ನಮ್ಮ ಕೋಕಿಲ ಮೇಡಮ್ ಜಿಲ್ಲಾ ಮಟ್ಟದಿಂದ ನಮ್ಮ ತಾಲೂಕಿಗೆ ನಮ್ಮ ರಿಕ್ವೆಸ್ಟ್ಗೆ ಅನುಗುಣವಾಗಿ ಎಲ್ಲ ರೀತಿಯ ಆದ್ಯತೆಯನ್ನು ವಿಶೇಷವಾಗಿ ಕೊಡ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ರವಿಕುಮಾರ್, ಉಪನಿರ್ದೇಶಕಿ ಕೋಕಿಲ, ಸಹಾಯಕ ಕೃಷಿ ನಿರ್ದೇಶಕ ಗುರುಸಿದ್ದಪ್ಪ ಇತರರು ಹಾಜರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಉಪಾಧ್ಯಕ್ಷ JBT ಬಸವರಾಜು ರಸ್ತೆ ಅಗಲೀಕರಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ಅರಸೀಕೆರೆ ತಾಲೂಕು ಹುಳಿಯಾರು ಕೇರಳಾಪುರ ರಸ್ತೆಯ 49 ರಿಂದ 55 ಕಿಲೋಮೀಟರ್ವರೆಗೆ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 1,70,00,000 ಹಾಗೂ ಹಾಸನ ರಸ್ತೆಯಲ್ಲಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮುಂಭಾಗ ಆಗುತ್ತಿರುವ ರಸ್ತೆ ಅಪಘಾತಗಳನ್ನು ತಪ್ಪಿಸಲು ರಸ್ತೆ ಅಗಲೀಕರಣ ಮಾಡಲು ಪ್ರಾಥಮಿಕ ಹಂತದಲ್ಲಿ 70 ಲಕ್ಷ ಬಿಡುಗಡೆಗೊಂಡಿದ್ದು ರಸ್ತೆ ಸುರಕ್ಷಿತ ಕಾಮಗಾರಿಗಳಿಗೂ ಚಾಲನೆ ನೀಡಲಾಯಿತು. ನಂತರ ಮಾತನಾಡಿದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಉಪಾಧ್ಯಕ್ಷ JBT ಬಸವರಾಜು, ಇದು ಒಂದು ಒಳ್ಳೆಯ ಕಾರ್ಯ. ಗುತ್ತಿಗೆದಾರರು ಅಚ್ಚುಕಟ್ಟಾದ ರಸ್ತೆಯನ್ನ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಬೇರೊಬ್ಬರಿಗೆ ಮಾದರಿಯಾಗಬೇಕು ಎಂದರು. ಹಾಳಾಗಿದೆ, ಅದಕ್ಕೆ ಒಂದು ಒಳ್ಳೆಯ ಸ್ವರೂಪ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಏನು 1,40,00,000 ಮತ್ತು ಸರ್ಕಲ್ಲು ಮತ್ತು ಚರಂಡಿ ಇದು ಮಾಡೋದಕ್ಕೆ ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದಾರೆ. ಅದು ಒಳ್ಳೆಯ ಗುಣಮಟ್ಟದಾಗಿ ಮಾಡಬೇಕು ಅಂತೇಳಿ ನಾನು ಗಂಗನಹಳ್ಳಿ ಬಸವರಾಜ್ ಅವ್ರಿಗೆ ಹೇಳ್ತಾ ಆಗಬೇಕಾಗಿತ್ತು. MD ನಮಗೆ ಹೊಸಬರು ಬಂದಿದ್ದರಿಂದ ಅವ್ರು ದಿಢೀರ್ ರೀತಿ ಸಂಬಂಧಪಟ್ಟಂಥ ನಮ್ಮ ಇಲಾಖೆಯವರ ಹತ್ರದಿಂದೆಲ್ಲ ಮಾತಾಡಿ ಮತ್ತು ಮಿನಿಸ್ಟರ್ ಹತ್ರ ಎಲ್ಲ ಪ್ರಪೋಸಲ್ ಎಲ್ಲ ಕೊಟ್ಟಿದ್ದೀವಿ. ಅದು ಸದ್ಯದಲ್ಲೇ ಒಂದು ಟೆಂಡರು ಬರೋಂಥ ಇದಕ್ಕೆ ಬೋರ್ಡಲ್ಲಿ ಅಪ್ರೂವಲ್ ಆಗ್ತಕ್ಕೆ ಟೆಂಡರ್ ಬರುವಂಥದ್ದು ಇದೆ. ತದನಂತರ ಮಾತನಾಡಿದ ಶಾಸಕ ಶಿವಲಿಂಗೇಗೌಡರವರು, ಅರಸೀಕೆರೆಯ ಅಭಿವೃದ್ಧಿಯೇ ನನ್ನ ಮಂತ್ರ. ಸರಾಗವಾಗಿ ನಮ್ಮ ಕ್ಷೇತ್ರ ಅಭಿವೃದ್ಧಿಯಾಗುತ್ತಿದೆ. ಈ ಕಾಮಗಾರಿಯು ವಾಹನಗಳ ಸುಗಮ ಸಂಚಾರಕ್ಕೆ ಅನುಕೂಲವಾಗಿದೆ. ಯಾವ ಪಕ್ಷ ಯಾವ ನಾಯಕರಾದರೂ ಸರಿಯೇ, ಅಭಿವೃದ್ಧಿ ಒಂದೇ ನನ್ನ ಗುರಿ. ನಾವು ಮಾಡುವ ಒಳ್ಳೆಯ ಕಾರ್ಯಗಳಿಗೂ ಅಡ್ಡಿಪಡಿಸುವ ಪ್ರಯತ್ನ ಮಾಡುತ್ತಾರೆ. ಆದರೆ ನಾವು ಕ್ಷೇತ್ರದ ಹಿತದೃಷ್ಟಿಯಿಂದ ಮುನ್ನುಗ್ಗುತ್ತಿದ್ದೇವೆ ಎಂದರು. ಯಾವುದೋ ಒಂದು ಮಾರ್ಗದಲ್ಲಿ ಜನ ಇವತ್ತೇನು ಓಟ್ ಹಾಕ್ತಾರೆ ಅಂತ ತಿಳ್ಕೊಳ್ಳೋದು ತಪ್ಪು. ಏನು ದುಡ್ಡನ್ನೇ ತಂದು ಸುರಿತದಲ್ಲಿ ಎಲ್ಲ ತಗೊಂಡು ತಿಂದುಬಿಡ್ತಾರ? ಎಲ್ಲರಿಗೂ ಸುರಿಯೋಕ್ಕಾಗತ್ತಾ? ಅರಸೀಕೆರೆ ತಾಲೂಕಲ್ಲಿರೋ 2,10,000 ಜನಕ್ಕೂ ದುಡ್ಡನ್ನ ಕೊಟ್ಟು ಕೊಂಡ್ಕೊಳಕ್ಕಾಗತ್ತಾ? ಸಾಧ್ಯ ಅದು ಸಾಧ್ಯತೆ ಇಲ್ಲ. ಯಾರೂ ಹಂಗೆ ಭಾವಿಸಬಾರ್ದು. ಯಾರಾದರೂ ಒಳ್ಳೆ ಕೆಲಸ ಮಾಡಬೇಕು. ಜನ ಕೆಲಸ ಒಳ್ಳೇದು ಮಾಡಿ, ನೀವು ಒಳ್ಳೇದು ಮಾಡಿದಾಗ ಆಯ್ಕೆ ಮಾಡ್ಕೊತಾರೆ ನಿಮ್ಮನ್ನೇ. ಅದು ಬಿಟ್ಬಿಟ್ಟು ಬರೀ ಅರಸೀಕೆರೆ ಬಂದು ಈ ಥರ ಏನೋ ಒಂಥರ ಅರಸೀಕೆರೆ ನಿಂತಿಂದ ಇತ್ತು. ಯಾವುದು 10-15 ವರ್ಷದಲ್ಲಿ ಏನು ನಡೆದಿದೆ ಇಲ್ಲಿ? ಅಭಿವೃದ್ಧಿ ಬಿಟ್ಟು ಏನು ನಡೆದಿದೆ ಹೇಳ್ತಾರೆ ಕೆಲವು ಪುಣ್ಯಾತ್ಮರು. ವಾಟ್ಸಪ್ಪಲ್ಲಿ ಹಾಕಿದ್ರು ನೆನ್ನೆ ದಿವಸ ನಾವು ನೊಂದು ಬೆಂದು ಏನೇನೋ ಆಗ್ಬಿಟ್ಟಿದ್ವಿ ಅಂತ. ಏನಾಗಿದೆ ಅರಸೀಕೆರೆ ನಗರ? ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ಗಣೇಶ್, ಮುಖಂಡರಾದ ಗೀಜಿಹಳ್ಳಿ ಶೇಖರ್, ನಗರಸಭೆಯ ಸದಸ್ಯ ಮನೋಹರ್ ಮತ್ತಿತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಅರಸೀಕೆರೆ. ಅರಕಲಗೂಡು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 250 ಮನೆಗಳನ್ನ ಯಾರಿಗೂ ನೀಡದೆ ವಾಪಸ್ ಹೋಗಿದ್ದವು. ನಾವು ಸಂಬಂಧಪಟ್ಟ ಸಚಿವರನ್ನ ಹಲವು ಬಾರಿ ಭೇಟಿ ಮಾಡಿ ಗಮನಕ್ಕೆ ತಂದಿದ್ದು, ಸಚಿವರು 220 ಮನೆಯನ್ನ ಪೂರ್ಣ ಮಾಡಲಿ, ಹೆಚ್ಚುವರಿ ಮನೆಯನ್ನ ಕೊಡುತ್ತೇವೆ ಎಂದು ತಿಳಿಸಿದ್ದಾರೆ ಎಂದು ಶಾಸಕ AT ರಾಮಸ್ವಾಮಿ ತಿಳಿಸಿದ್ದಾರೆ. ಅರಕಲಗೂಡು ಪಟ್ಟಣದಲ್ಲಿ 18 ಸ್ಲಂ ಏರಿಯಾ ಎಂದು ಡಿಕ್ಲೇರ್ ಆಗಿದೆ. ಉಳಿಕೆ ಮನೆ ಕೊಡಲು ಸರ್ಕಾರ ತಯಾರಿದೆ. ಮೊದಲು ಕೊಟ್ಟಿರುವ ಮನೆಗಳನ್ನು ಸಂಪೂರ್ಣ ಮಾಡದೆ ಉಳಿದನ್ನ ಹೇಗೆ ತರಲು ಸಾಧ್ಯ? ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಸುಮಾರು 2.5 ವರ್ಷದಿಂದ ಪ್ರಾರಂಭ ಮಾಡಿದಂತಹ ಸ್ಲಂ ಬೋರ್ಡ್ ಮನೆಗಳು ಇನ್ನೂ ಒಂದು ಕೂಡ ಪೂರ್ಣವಾಗಿಲ್ಲ. ಎಲ್ಲಾ ಕಡೆ ಸ್ಲಂ ಬೋರ್ಡ್ನಿಂದ ನಿರ್ಮಾಣವಾಗುತ್ತಿರುವ ಮನೆಗಳು ಅಪೂರ್ಣವಾಗಿದೆ. ಮತ್ತೆ ಒಂದು ಮನೆಯ ವೆಚ್ಚ 4,83,000 ರೂಪಾಯಿಗಳು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನ 3.5 ಲಕ್ಷ ರೂಪಾಯಿಗಳು. ಫಲಾನುಭವಿಗಳ ಹಣ 48,100 ರೂಪಾಯಿ. ಬ್ಯಾಂಕ್ಗಳಿಂದ ಸಾಲ ಪಡೆಯಬೇಕಾಗಿರುವ ಹಣ 48,700 ರೂಪಾಯಿಗಳು. ಇಷ್ಟು ಒಂದೇ ಮನೆ ನಿರ್ಮಾಣಕ್ಕೆ ನೀಡಿರುವ ಹಣ.
ಒಟ್ಟು 220 ಮನೆಗಳಿಗೆ ತಗುಲಿರುವ ವೆಚ್ಚ 1,06,26,000 ರೂಪಾಯಿಗಳು. ಆದರೆ ನಾನು ಸ್ಥಳ ಪರಿಶೀಲನೆ ಮಾಡಿದಾಗ ಇನ್ನೂ ಬಹುತೇಕ ಮನೆಗಳಿಗೆ ಖಾತೆ ಆಗಿಲ್ಲ. ಯಾಕೆ ಎಂದು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಸರ್ಕಾರದ ಸೌಲಭ್ಯಗಳನ್ನು ಬಡವರಿಗೆ ತಲುಪಿಸುವ ನಿಟ್ಟಿನಲ್ಲಿ ಆಸಕ್ತಿ ವಹಿಸಿ ಸ್ಥಳೀಯ ಸಂಸ್ಥೆಗಳು ಮತ್ತು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಕಾರ್ಯನಿರ್ವಹಣೆ ಮಾಡಬೇಕು ಮತ್ತು 15 ದಿನದೊಳಗೆ ಖಾತೆ ಮಾಡಬೇಕು. ಸ್ಲಂ ಬೋರ್ಡ್ ಅಧಿಕಾರಿಗಳು ಆಗಸ್ಟ್ ತಿಂಗಳಲ್ಲಿ ಸಂಪೂರ್ಣ ಮನೆಗಳು ಖಾತೆ ಆಗಿರಬೇಕು ಎಂದು ಅಧಿಕಾರಿಗಳು ಸೂಚಿಸಿದರು. ಸಾಲ ತೆರಿಗೆ ಕೊಡಬೇಕಾಗಿತ್ತು. ಒಟ್ಟು 4,83,000ದಲ್ಲಿ ನೀವು ಮನೆಗಳನ್ನು ನಿರ್ಮಾಣ ಮಾಡಬೇಕಾಗ್ತದೆ. ಒಟ್ಟು ನಿಮಗೆ ಕೊಟ್ಟಿರ್ತಕ್ಕಂಥ 220 ಮನೆಗೆ ತಗಲ್ತಕ್ಕಂಥ ವೆಚ್ಚ 1,06,26,000. 1,06,26,000 ರೂಪಾಯಿ ವೆಚ್ಚದಲ್ಲಿ 220 ಮನೆಗಳು ನಿರ್ಮಾಣ ಆಗಬೇಕು. ನಾನೀಗ ಗಮನಿಸಿದಂಗೆ ಸ್ಥಳಕ್ಕೆ ಹೋಗಿ ಇನ್ನೂ ಬಹುತೇಕ ಮನೆಗಳಿಗೆ ಖಾತೆ ಆಗಲಿಲ್ಲ. ಖಾತೆ ಯಾರು ಮಾಡಬೇಕು? ಯಾಕೆ ಮಾಡಲಿಲ್ಲ? ನೀವು ತಗೊಂಡ್ಬಿಟ್ಟು ಮಾಡಬೇಕು. ಇವೆಲ್ಲ ಸರ್ಕಾರದ ಸೌಲಭ್ಯಗಳನ್ನು ಬಡವರಿಗೆ ಒದಗಿಸಿದ ದಿಕ್ಕಿನಲ್ಲಿ ಆಸಕ್ತಿ ವಹಿಸಿ ಸ್ಥಳೀಯ ಸಂಸ್ಥೆಗಳು, ಪಟ್ಟಣ ಪಂಚಾಯತ್ಗಳು ಕಾರ್ಯನಿರ್ವಹಣೆ ಮಾಡಬೇಕು. ಖಾತೆ ಕೂಡಲೇ ಮಾಡಬೇಕು. ಎಷ್ಟು ದಿವಸ ಬೇಕು ನಿಮ್ಮ ಖಾತೆ ಮಾಡಲಿಕ್ಕೆ? ಎಷ್ಟು ದಿವಸ ಬೇಕು? 3 ದಿವಸ ಬೇಡ, 15 ದಿವಸ ತೆಗೆದುಕೊಂಡು ಖಾತೆ ಮಾಡಿ ಮುಗಿಸ್ತೀವಿ. ಏನೇನಾದ್ರು ಬ್ರಿಕ್ಸ್ ಯೂಸ್ ಮಾಡ್ತಿದ್ದಾರೆ, ಇದೆಯೋ ಹಾಗೋ ಬ್ರಿಕ್ಸ್ಗಳನ್ನ ಬದಲಾವಣೆ ಮಾಡಿ ಫಲಾನುಭವಿಗಳು ಈ ಮೂಲಕ ವಿನಂತಿ ಮಾಡಿಕೊಡ್ತೀನಿ. ಅದು ನಿಮಗಾಗಿ ಕಟ್ಟಿಕೊಡ್ತಿರ್ತಕ್ಕಂಥವನ್ನೇ ಗುಣಮಟ್ಟದ ಸಾಮಗ್ರಿಗಳನ್ನು ಉಪಯೋಗ ಮಾಡದೇ ಇದ್ದರೆ ಅವರು ಸ್ವೀಕರಿಸೋದು ಬೇಡ, ಹಾಕ್ಸೋದು ಬೇಡ. ನಿಂತುಕೊಂಡವರು ಎಲ್ಲ ಹಂತದಲ್ಲೂ ಕೂಡ ಗಮನಿಸಬೇಕು. ಸರಿಯಾಗಿ ಈಗ ಒಂದು ಬಿಟ್ಟಿದ್ದೀರಿ, ಇನ್ನೊಂದು ಅರ್ಧಂಬರ್ಧ ಕಟ್ಟಿದ್ದೀರಿ, ಕ್ಯೂರಿಂಗ್ ಹೆಂಗೆ ಮಾಡ್ತೀರಿ? ಒಂದು ಕಡೆಯಿಂದ ಮಾಡ್ಕೊಂಡು ಹೋಗ್ತಾರೆ, ಕ್ಯೂರಿಂಗ್ ಮಾಡಲಿಕ್ಕೆ ಸರಿಯಾಗುತ್ತೆ. ಎಲ್ಲ ಬಹುತೇಕ ಮನೆಗಳಿಗೆ ಖಾತೆ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಇವರು 15 ದಿವಸದಲ್ಲಿ ಖಾತೆ ಮಾಡಿ ಮುಗಿಸ್ಬೇಕು, ನಿಮಗೆ ಕೊಡಬೇಕು. ನೀವು ಬೆನಿಫಿಷರಿಗೂ ಅವ್ರಿಗೆ ದುಡ್ಡು ಕೊಡಲಿಕ್ಕಾಗಲ್ಲ ಅಂದರೆ ಅವರು ಕಟ್ಟಡ ನಿರ್ಮಾಣಕ್ಕೆ ಬಂದು ಸಹಾಯ ಮಾಡ್ಬೋದು. ಅಷ್ಟಕ್ಕೆ ಇಲ್ಲ ಸಾಮಗ್ರಿಗಳನ್ನ ಒದಗಿಸ್ಬೋದು. ಈಗ ಕಿಟಕಿ ಬಾಗಿಲು ಅವರೇ ತಂದರೆ ಚೆನ್ನಾಗಿರುತ್ತೆ. ಅದನ್ನೇ ಅವ್ರು ಕೊಟ್ಟರೆ ಅವರೇ ಆಗ್ತದೆ. ನೀವು ರೆಕಾರ್ಡ್ ಖಾತೆ ಮಾಡಿಲ್ಲ ಅಂದ್ಕೊಟ್ರೆ ಅವ್ರು ಬ್ಯಾಂಕಿಗೆ ಕೊಟ್ಟರೆ ಅವ್ರಿಗೆ ನೀವು ಒಟ್ಟಿನಲ್ಲಿ ಆಗಸ್ಟ್ 2ಕ್ಕೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹೂವಣ್ಣ, ಮುಖ್ಯಾಧಿಕಾರಿ ಶಿವಕುಮಾರ್, ಪಟ್ಟಣ ಪಂಚಾಯಿತಿ ಸದಸ್ಯ ಕೃಷ್ಣಯ್ಯ, ಮಾಜಿ ಸದಸ್ಯ ರವಿಕುಮಾರ್, ಕೆಲ್ಲೂರು ಹರೀಶ್ ಇತರರು ಉಪಸ್ಥಿತರಿದ್ದರು. HCM ನ್ಯೂಸ್, ಅರಕಲಗೂಡು. ಚನ್ನರಾಯಪಟ್ಟಣದ ಮನೋಹರ್ ಸೇವಾ ಪ್ರತಿಷ್ಠಾನದ ವತಿಯಿಂದ ತಾಲೂಕಿನಾದ್ಯಂತ ಹಾಕಲಾದ ಬ್ಯಾನರ್ಗಳನ್ನು ಆಡಳಿತ ವರ್ಗ ತೆರವುಗೊಳಿಸಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಚನ್ನರಾಯಪಟ್ಟಣ ತಾಲೂಕು ಪಂಚಾಯಿತಿ ಎದುರು ಮುಖಂಡ ಮಿಲ್ಟ್ರಿ ಮಂಜು ಮಾತನಾಡಿ, ಕೊರೋನಾ 2ನೇ ಅಲೆ ಸಂದರ್ಭದಲ್ಲಿ ಒಂದು ಸರ್ಕಾರ, ಜನಪ್ರತಿನಿಧಿಗಳು ಹಾಗೂ ರಾಜಕೀಯ ಪಕ್ಷಗಳು ಮಾಡಿದ ಕೆಲಸವನ್ನ ಒಬ್ಬ ವ್ಯಕ್ತಿ ಟ್ರಸ್ಟ್ ಮೂಲಕ ಜನರ ಸೇವೆ ಮಾಡಲು ಮುಂದಾಗಿದ್ದು, ಈಗಾಗಲೇ 4 ಉಚಿತವಾಗಿ ಆಂಬ್ಯುಲೆನ್ಸ್ ಸೇವೆಗೆ ನೀಡಿದ್ದು, ಮೃತಪಟ್ಟ ವ್ಯಕ್ತಿಗಳ ಶವವನ್ನು ಸಾಗಿಸಲು ಖಾಸಗಿಯವರು ಸಾವಿರಾರು ರೂಪಾಯಿ ಹಣ ಕೇಳುತ್ತಾರೆ. ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಜನರ ಸಹಾಯಕ್ಕೆ ಮುಂದಾಗಿರುವ ಮನೋಹರ್ ಟ್ರಸ್ಟ್ ಸೇವೆ ಅನನ್ಯ. ಸಾವಿರಾರು ಮೆಡಿಸಿನ್ ಕಿಟ್, ಆಹಾರದ ಕಿಟ್ಗಳನ್ನು ಜನರಿಗೆ ಉಚಿತವಾಗಿ ನೀಡುತ್ತಿದ್ದು, ಇಲ್ಲ ಯಾವುದೇ ರಾಜಕೀಯವಿಲ್ಲ. ಆದರೆ ಕೆಲ ಕಾರಣದ ಕೈಗಳು ತಾಲೂಕು ಪಂಚಾಯಿತಿ ಇಒ ಅವರಿಗೆ ಒತ್ತಡ ಹೇರಿ ಎಲ್ಲ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಬ್ಯಾನರ್ ತೆರವಿಗೆ ಆದೇಶ ನೀಡಿರುವುದು ಸರಿಯಲ್ಲ. ಬ್ಯಾನರ್ನಲ್ಲಿ ನಾವು ಯಾವುದೇ ರಾಜಕೀಯ ಮುಖಂಡರ ಭಾವಚಿತ್ರವಾಗಲಿ ಅಥವಾ ಚಿಹ್ನೆ ಆಗಲಿ ಬಿಂಬಿಸಿಲ್ಲ. ಜನರ ಸೇವೆಗೆ ಟ್ರಸ್ಟ್ ವತಿಯಿಂದ ಮಾಹಿತಿ ಹಾಗೂ ದೂರವಾಣಿ ಸಂಖ್ಯೆಗಳನ್ನು ಹಾಕಲಾಗಿದೆ. ಇದರಿಂದ ಸಾರ್ವಜನಿಕರು ಹಾಗೂ ಬಡವರು ಉಪಯೋಗ ಪಡೆದುಕೊಂಡಿದ್ದಾರೆ. ಇದರಲ್ಲಿ ತಪ್ಪೇನಿದೆ? ಕೂಡಲೇ ಇಒರವರು ತೆರವಾಗಿರುವ ಬ್ಯಾನರ್ಗಳನ್ನ ಪುನಃ ಕಟ್ಟಿಸಬೇಕು ಎಂದು ಆಗ್ರಹಿಸಿದರು. ಯಾವುದೋ ಒಂದು ಪಬ್ಲಿಕ್ ಯಾವುದೋ ಒಂದು ಅಡ್ವರ್ಟೈಸ್ಗೋ ಯಾವುದೋ ಒಂದು ವೈಯಕ್ತಿಕಗೂ ಹಾಕಿದ್ರೆ ಇದಕ್ಕೆ ನೀವು ಕಟ್ಟೋ ಒಂದು ಫೈನ್ ಅನ್ನ ನಾವು ಕಟ್ತೀವಿ. ಪಬ್ಲಿಕ್ ನಾವು ಕಟ್ತೀವಿ. ಈಗ ನೀನು ಹೇಳಿದಲ್ಲ 2:30 ಬರ್ತಾರೆ ಸಾಹೇಬ್ರು.
ಕನಸ ಈಗ ಬಿಚ್ಚಿದಲ್ಲ, ಅದಕ್ಕೆ ಕಾರಣ ಏನು ಹೇಳಿ? ಅಷ್ಟೇ ಹೇಳಿ. ಒಂದು ನಿಮಿಷ ಕಳೆದ 2 ತಿಂಗಳಿನಿಂದ ಮನೋಹರ್ ಸೇವಾ ಪ್ರತಿಷ್ಠಾನ ಯಾವುದೇ ಒಂದು ರಾಜಕೀಯ ಹಿನ್ನೆಲೆ ಇಲ್ಲ, ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ. ಅವರು ತನ್ನ ಸ್ವಂತ ಉದ್ದಿಮೆ ಹಣವನ್ನ ತಾಲೂಕಿನ ಸಂಕಷ್ಟದಲ್ಲಿರುವ ಜನರ ಪರಿಸ್ಥಿತಿಯನ್ನು ಮನಗಂಡು ಕಳೆದ 2 ತಿಂಗಳಿಂದ ಉಚಿತ ಆಂಬ್ಯುಲೆನ್ಸ್ ಸೇವೆ. ನೀವು ಯಾರು ಇಡೀ ತಾಲೂಕಲ್ಲಿ ಯಾರನ್ನು ಬೇಕಾದ್ರೂ ವಿಚಾರಿಸಿ, ಉಚಿತ ಮೆಡಿಸಿನ್ ಕಿಟ್ ಮನೆ ಮನೆ ಬಾಗಿಲಿಗೆ ಕೊಟ್ಟಿದ್ದಾರೆ. ಒಬ್ಬ ಜನಪ್ರತಿನಿಧಿ, ಒಬ್ಬ ಸರ್ಕಾರಿ ಅಧಿಕಾರಿ ಮಾಡಬೇಕಾದಂಥ ಕೆಲಸವನ್ನು ಮನೋಹರ್ ಕುಂಬೇನಹಳ್ಳಿ ಮಾಡಿದ್ದಾರೆ. ಅವ್ರನ್ನ ಅಂತ ವ್ಯಕ್ತಿಯ ಒಂದು ಸಮಾಜ ಸೇವೆಗೆ ನೀವು ರಾಜಕೀಯ ಪಿತೂರಿ ಮತ್ತು ದುರುದ್ದೇಶ ಇಟ್ಕೊಂಡು ಈ ರೀತಿ ವ್ಯವಸ್ಥಿತ ಪಿತೂರಿ ಮಾಡಬಾರ್ದು. ನೀವೇನಾದ್ರು ನಮಗೆ ಅದರ ಆದೇಶದ ಪ್ರತಿ ಕೊಟ್ಟಿದ್ದೀರಾ, ಇಲ್ಲ ನಮ್ಮ ಸೇವಾ ಪ್ರತಿಷ್ಠಾನಕ್ಕೆ ನೀವು ತಿಳಿಸ್ಕೊಟ್ಟಿದ್ದೀರಾ? ಯುವಕರು ಸ್ಫೂರ್ತಿದಾಯಕವಾಗಿ ಹೊರಟಿದ್ದಾರೆ. ಅದಕ್ಕೆ ಬೆನ್ನೆಲುಬಾಗಿರೋರು ಮನೋಹರ್. ಅವರು ಉದ್ದಿಮೆಯಿಂದ ಕೊಟ್ಟಿರೋ, ದುಡಿದಿದ್ದಾರೋ, ಇದು ಮಾಡಿದಾರೋ, ಸಾಲ ಮಾಡ್ತಾರೋ, ಸೋಲ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಅವ್ರ ಪರವಾಗಿ 100 ಜನ ಯುವಕರು ಒಂದು ಸಂಸ್ಥೆ ಮಾಡಿಕೊಂಡು ಸಾರ್ವಜನಿಕ, ಆಮೇಲೆ ಇವತ್ತು ವಿಶ್ವವೇ ಕಂಡಂಥ ಕೆಟ್ಟ ಗಳಿಗೆ, ಕೆಟ್ಟ ಸಮಯದಲ್ಲಿ ಕೊಡುಗೈ ದಾನಿಯಾಗಿ ಅದರಲ್ಲೂ ಆರೋಗ್ಯವನ್ನು ಕೆಡಿಸ್ಕೊಂಡು ಇವತ್ತು ಮರಣವನ್ನು ಹೊಂದಿದ್ದಾರೆ. ಸರ್ಕಾರ 4 ಲಕ್ಷ ಕೊಡ್ತಿದೆ, ಅದಲ್ಲ, ಸತ್ತ ಮೇಲೆ ಕೊಡೋದಲ್ಲ, ಸಾಯೋದಕ್ಕಿಂತ ಮುಂಚೆ ಕೊಡೋದಿದೆಯಲ್ಲ, ಅದು ಸರ್ವೀಸು. ಆ ಸರ್ವಿಸ್ ಮಾಡೋಕ್ಕೆ ಬಂದಂಥ ಒಂದು ಸಂಸ್ಥೆನ ರಾಜಕಾರಣಿಗಳು ರಾಜಕೀಯ ಉದ್ದೇಶಕ್ಕೋ ಇಲ್ಲ ಪಕ್ಷ ಉದ್ದೇಶಕ್ಕೋ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಈ ಒಂದು ಕೆಟ್ಟ ವ್ಯವಸ್ಥೆ ಮಾಡೋದು, ಈ ಕೆಟ್ಟ ಆಡಳಿತ ವ್ಯವಸ್ಥೆಯನ್ನು ಬಳಸ್ಕೊಳ್ಳೋದಿದೆಯಲ್ಲ, ತಪ್ಪು ಅನಿಸುತ್ತೆ. ಜೊತೆಗೆ ನಾನೇ ಕಂಡಂಥದ್ದು ಈ ಪ್ರತಿಷ್ಠಾನ ಸಂಸ್ಥೆ, ಮನೋಹರ್ ಪ್ರತಿಷ್ಠಾನ ಸಂಸ್ಥೆ ಮಾಡಿದಂಥ ಹೆಲ್ಪ್ ಹೆಂಗೆ ಅಂದರೆ, ನನ್ನ ಮೇಗ್ಲಿಕ್ಕಿದೆ, ನನ್ನ ವಾರ್ಡು 14ನೇ ವಾರ್ಡ್ನಲ್ಲೇ ಒಬ್ಬರು ಸತ್ತೋದ್ರು. ಆಂಬುಲೆನ್ಸ್ಗೆ ಚನ್ನರಾಯಪಟ್ಟಣದಲ್ಲಿ ಹಾಸನದಲ್ಲಿ ಕೇಳಿದ್ರೆ ಒಂದು ಬಾಡಿ. ಪ್ರತಿಭಟನೆಯಲ್ಲಿ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಮಧುಕುಮಾರ್, ರಘು, ಮಧು, ಮಗಣ್ಣ, ಕಾಂತರಾಜಪುರ ಇತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಬೇಲೂರು ಪಟ್ಟಣದ ಮಾತೃಶ್ರೀ ಕಲ್ಯಾಣ ಮಂಟಪದಲ್ಲಿ ದೇಶಭಕ್ತ ಬಳಗ, ಮಲ್ಲಿಕಾರ್ಜುನ ಗ್ರೂಪ್ಸ್, ಪ್ರಕಾಶ್ ಪ್ಲೇವುಡ್ ಅವರ ಸಹಯೋಗದೊಂದಿಗೆ ಲಾಕ್ಡೌನ್ನಿಂದ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಆಹಾರದ ಕಿಟ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕಿಟ್ ವಿತರಣೆ ಮಾಡಿ ಮಾತನಾಡಿದ ದೇಶಭಕ್ತ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್, ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಬಳಗದಿಂದ ದೀನದಲಿತರಿಗೆ, ಕಷ್ಟದಲ್ಲಿರುವ ಕುಟುಂಬಗಳಿಗೆ ಸಹಾಯ ಹಸ್ತ ಚಾಚಿತು. ಅದರಲ್ಲೂ ಜನಪರ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದೇವೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹಾನ್ ನಾಯಕರ ಜನ್ಮದಿನ ಹಾಗೂ ಪುಣ್ಯ ಸ್ಮರಣೆ, ಅವರ ಆದರ್ಶಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸುವ ಮೂಲಕ ದೇಶಭಕ್ತ ಬಳಗ ಸದಾ ಮುಂದೆ ಇದ್ದು ಸಮಾಜದಲ್ಲಿ ಹಲವು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿದ ಪ್ರತಿಭಾವಂತರಿಗೆ ಪ್ರೋತ್ಸಾಹ ನೀಡಿ ಬಡವರಿಗೆ ಸಹಾಯ ಹಸ್ತ ನೀಡುತ್ತಾ ಬಂದಿದ್ದು, ಅದರಲ್ಲೂ ಲಾಕ್ಡೌನ್ನಲ್ಲಿ ಬಡವರಿಗೆ ಹಾಗೂ ಜೀವನ ನಡೆಸಲು ಸಾಧ್ಯವಾಗದವರಿಗೆ ಏನಾದರೂ ಸಹಾಯ ಮಾಡುವ ಉದ್ದೇಶದಿಂದ ನಾವು ನಮ್ಮ ಸಹಯೋಜಕರೊಂದಿಗೆ ಚರ್ಚಿಸಿದಾಗ ಅವರು ನಮ್ಮ ಬೆನ್ನೆಲುಬಾಗಿ ನಿಂತು ಅವರಿಗೆ ಆಹಾರ ಪದಾರ್ಥಗಳನ್ನು ನೀಡುವ ಕಾರ್ಯಕ್ಕೆ ಚಾಲನೆ ನೀಡಿದ್ದು, ಬಡವರು ಹಾಗೂ ನಿರ್ಗತಿಕರನ್ನು ಗುರುತಿಸಿ ಅವರಿಗೆ ಆಹಾರದ ಕಿಟ್ ನೀಡುತ್ತಿದ್ದೇವೆ ಎಂದರು. ನಮ್ಮ ಸಮಾಜಮುಖಿ ಕೆಲಸಗಳಿಗೆ ಮಲ್ಲಿಕಾರ್ಜುನ ಗ್ರೂಪ್ ಮಹೇಶ್, ರಾಜಣ್ಣ ಹಾಗೂ ಗ್ಲಾಸ್ ಮತ್ತು ಪ್ಲೇವುಡ್ ಅಂಗಡಿ ಪ್ರಕಾಶ್ ಹಾಗೂ ಕಾವೇರಿ ಕ್ಲಿನಿಕ್ ಡಾಕ್ಟರ್ ಚಂದ್ರಮೌಳಿ ನಮ್ಮ ಜೊತೆ ಸಹಕರಿಸಿದ್ದಾರೆ ಎಂದು ತಿಳಿಸಿದರು. ದೇಶಭಕ್ತ ಬಳಗದ ಹಯವದನ್ ರಾವ್ ಮಾತನಾಡಿ, ದೇಶಭಕ್ತ ಬಳಗವು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹನೀಯರನ್ನ ನೆನೆದು ಆ ಸಂದರ್ಭದಲ್ಲಿ ಅವರಿಗೆ ಗೌರವ ಕೊಡುವ ಕೆಲಸ ಮಾಡುವುದಲ್ಲದೆ ಸಂಕಷ್ಟದಲ್ಲಿರುವವರಿಗೆ ಸಹಾಯ ಹಸ್ತ ಚಾಚುತ್ತಿದ್ದು ಮುಂದೆಯೂ ಕೂಡ ಇದನ್ನು ಮುಂದುವರಿಸಿಕೊಂಡು ಹೋಗಲಿದ್ದೇವೆ. ಅದರಂತೆ ಕೋವಿಡ್ ಸಮಯದಲ್ಲಿ ಸಂಕಷ್ಟದಲ್ಲಿರುವವರಿಗೆ ಅವರನ್ನು ಗುರುತಿಸಿ ಸಹಾಯ ಹಸ್ತ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಮನೆಯಲ್ಲಿ ಕೆಲವರು ಜ್ವರದಿಂದ ಮಲಗಿದ್ದಾರೆ, ಕೆಲವರು ಯುದ್ಧಕ್ಕೆ ನಿಂತಿದ್ಯಾ, ಮಕ್ಕಳಿಗೆ ಇದರ ಎಫೆಕ್ಟ್ ಇಲ್ಲ ಅಂತ ಹೇಳಿದರು. ಈಗ ನೋಡಿದರೆ ಮಕ್ಕಳಿಗೂ ಎಫೆಕ್ಟ್ ಆಗ್ತಿದೆ ಅಂತ ಹೇಳಿದರು. ಎಲ್ಲ ವರ್ಗದ ಎಲ್ಲ ಏಜಿನವರಿಗೂ ಇದು ಎಫೆಕ್ಟ್ ಆಗ್ತಾ ಇದೆ ಮತ್ತು ಆರ್ಥಿಕವಾಗಿ ಎಲ್ಲರೂ ಸೋತು ಬಿಟ್ಟಿದ್ದಾರೆ. ಇಂಥ ಕಾಲದಲ್ಲಿ ನನ್ನ ಕ್ಲಬ್ಬಲ್ಲಿ ಭಾಳಷ್ಟು ಜನ ಇಲ್ಲ. ಇರೋದು ಒಂದು ಕಾಮಧೇನು ಅಂತ ಒಂದು ಕಲ್ಪವೃಕ್ಷ. ಅದು ಕಾಮಧೇನು ಯಾವುದು ಅಂತ ಹೇಳಿದ್ರೆ ಇದು ಪ್ರಕಾಶಣ್ಣ, ಕಲ್ಪವೃಕ್ಷ ಯಾರು ಅಂತ ಹೇಳಿದ್ರೆ ಮಹೇಶ್ ಅಣ್ಣ. ಕೇಳಿದ್ದನ್ನು ಕೊಡ್ತಾರೆ ನನಗೆ. ಮತ್ತೊಂದು ಅಕ್ಷಯ ಪಾತ್ರೆ ನಮ್ಮ ಹತ್ರ ಇದೆ ಅಂತ ಒಂದು ಕ್ಲಬ್. ಇದಕ್ಕೆ ಸೇರುವಂಥ ಅರ್ಹತೆ ಏನಂದರೆ ಒಂದು ನಿಷ್ಕಪಟವಾದ ದೇಶಭಕ್ತಿ ಇದ್ದರೆ ಸಾಕು, ಸಾಮಾಜಿಕ ಕಳಕಳಿ ಇದ್ದರೆ ಸಾಕು. ಇವತ್ತಿನ ಈ ಕೊರೋನಾ ಮಹಾಮಾರಿಯಲ್ಲಿ ಎಲ್ಲ ಜನಾಂಗದ ಎಲ್ಲರೂ ಸಂಕಷ್ಟಕ್ಕೀಡಾಗಿದ್ದಾರೆ. ಅವರು ಇವರು ಅಂತಲ್ಲ, ಒಂದು ಮಾತ್ರ ಬಿಟ್ಟು ಅಂದರೆ ಡೋಲೋ 650 ಮಾತ್ರೆ ಕಂಪನಿಯವನೊಬ್ಬ ಬಿಟ್ಲ ವರ್ಗ ಸಂಕಷ್ಟಕ್ಕೀಡಾಗಿದೆ. ಅವನು ಚೆನ್ನಾಗಿದ್ದಾನೆ, ಇವನು ಚೆನ್ನಾಗಿದ್ದಾನೆ ಅಂತ ಯಾರಿಲ್ಲ. ಎಲ್ಲರಿಗೂ ಬಲವಾದ ಹೊಡೆತ ಬಿದ್ದಿದೆ. ಎಲ್ಲೋ ಕೆಲವು ಸಣ್ಣ ಪುಟ್ಟ ಮೆಡಿಕಲ್ ಸ್ಟೋರ್ಗಳಿಗೆ ವ್ಯಾಪಾರ ಹೋಗ್ಬಿಟ್ರೆ
ಕಾರ್ಮಿಕರು ಕಷ್ಟದಲ್ಲಿದ್ದಾರೆ, ಶೋಷಿತ ವರ್ಗದವರು ಕಷ್ಟದಲ್ಲಿದ್ದಾರೆ, ಕೂಲಿಯವರು ಕಷ್ಟದಲ್ಲಿದ್ದಾರೆ, ತೋಟದ ಮಾಲೀಕರು ಕಷ್ಟದಲ್ಲಿದ್ದಾರೆ, ಅವರ ಕಾರ್ಮಿಕ ವರ್ಗದವರು ಕಷ್ಟದಲ್ಲಿದ್ದಾರೆ. ಡಾಕ್ಟರ್ನವರಿಗೆ ಪೇಷಂಟೇ ಇಲ್ಲ. ನಂತರ ವೇದ ಬ್ರಹ್ಮ ಮಂಜುನಾಥ್ ಮಾತನಾಡಿ, ಲಾಕ್ಡೌನ್ನಿಂದಾಗಿ ಪ್ರತಿನಿತ್ಯ ಕೆಲಸ ಮಾಡುವವರಿಗೆ ಲಾಕ್ಡೌನ್ನಿಂದ ಅವರ ಜೀವನಕ್ಕೆ ಸಾಕಷ್ಟು ತೊಂದರೆಯಾಗಿದ್ದು, ಈ ಕೋವಿಡ್ ದೇಶದಿಂದ ಬೇಗ ತೊಲಗಿ ಮೊದಲಿನ ಹಾಗೆ ಶ್ರೀಸಾಮಾನ್ಯರು ಜೀವನ ನಡೆಸುವಂತಾಗಲಿ. ಅದರಂತೆ ನಾವು ಬಡವರನ್ನ, ಸಂಕಷ್ಟದಲ್ಲಿರುವವರನ್ನ ಗುರುತಿಸಿ ಅವರಿಗೆ ದಿನಸಿ ಕಿಟ್ ನೀಡುತ್ತಿದ್ದು, ಸರ್ಕಾರ ಕೂಡ ಇಂತಹವರಿಗೆ ಸಹಾಯ ಮಾಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಗ್ರೂಪ್ ಮಹೇಶ್, ದಾನಿಗಳಾದ ಪ್ರಕಾಶ್ ದೀಪಿಕಾ, ಡಾಕ್ಟರ್ ಚಂದ್ರಮೌಳಿ ಹಾಜರಿದ್ದರು. HCN ನ್ಯೂಸ್ ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಕಷ್ಟಪಟ್ಟು ಹಣ ಕೂಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವರ ಮದುವೆಗೋ, ಇಲ್ಲ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗೋ ಹಣ ಬೇಕಾದಾಗ ಆ ಚಿನ್ನವನ್ನ ಮಾರೋಕೆ ಅಂತ ಹೋದ್ರೆ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮೇಲೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವ್ ಅಡ ಇಟ್ಟಿರೋ ಚಿನ್ನ ಆಗ್ಲಿ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡ್ಲೆ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆಯಾಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ನಿಮಗೆ ಕೋವಿಡ್-19 ಸೋಂಕು ದೃಢವಾಗಿದೆಯೇ ಅಥವಾ ಕೋವಿಡ್-19 ರೋಗದ ಲಕ್ಷಣಗಳು ಕಂಡು ಬಂದಿವೆಯೇ? ಚಿಂತಿಸಬೇಡಿ. ಕೋವಿಡ್ ಹೋಮ್ ಕೇರ್ ಸರ್ವಿಸ್ ಈಗ ನಿಮ್ಮ SSM ಆಸ್ಪತ್ರೆಯ ವತಿಯಿಂದ. SSM ಆಸ್ಪತ್ರೆ, ಶಂಕರ್ ಮಠ ಎದುರು, KR ಪುರಂ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8746082753 9480046166. ಶ್ರೀ ಮಂಜುನಾಥ ಎಲೆಕ್ಟ್ರಿಕಲ್ಸ್, ಕಸ್ತೂರಿಬಾ ರಸ್ತೆ, ಕಲ್ಯಾಣ್ ಜ್ಯುವೆಲ್ಲರ್ಸ್ ಎದುರು, ಹಾಸನ. ಹಾಸನ ಜಿಲ್ಲೆಯಲ್ಲೇ ಮನೆ ಮಾತಾದ ಮಂಜುನಾಥ ಎಲೆಕ್ಟ್ರಿಕಲ್ಸ್ ಅಧಿಕೃತ ಮಾರಾಟಗಾರರು ಇನ್ ಆಲ್ ಟೈಪ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್ ಅಂಡ್ ಸಬ್ಮರ್ಸಿಬಲ್ ಮೋಟಾರ್ಸ್. ಭೇಟಿ ಕೊಡಿ ಶ್ರೀ ಮಂಜುನಾಥ ಎಲೆಕ್ಟ್ರಿಕಲ್ಸ್, ಕಸ್ತೂರಿಬಾ ರಸ್ತೆ, ಕಲ್ಯಾಣ್ ಜ್ಯುವೆಲ್ಲರ್ಸ್ ಎದುರು, ಹಾಸನ. ಹಾಸನ ನಗರದ ಹೊಸ ಬಸ್ ನಿಲ್ದಾಣದ ಪಕ್ಕ ನೂತನವಾಗಿ ಪ್ರಾರಂಭವಾಗಿರುವ ಮಾತೃಶ್ರೀ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ವಾಣಿಜ್ಯ ಉದ್ದಿಮೆಗಳಿಗೆ ಅಂದ್ರೆ ಆಫೀಸ್, ಆಗ್ರೋ ಸೆಂಟರ್, ಬ್ಯಾಂಕ್, ಪ್ರಾವಿಷನ್ ಸ್ಟೋರ್ ಇನ್ನು ಮುಂತಾದ ಅವಶ್ಯಕತೆಗಳಿಗೆ ಅನುಕೂಲವಾಗುವ 30x40 ಅಳತೆಯ ಮಳಿಗೆ ಬಾಡಿಗೆಗೆ ದೊರೆಯುತ್ತದೆ. ಫೋನ್ ನಂಬರ್ 9880663399 9900352490. ಎಕ್ಸ್ಚೇಂಜ್ 8,000 ರೂಪಾಯಿ ಬಾಕಿ. ಕೊಡ್ಬೇಕಾಗಿಲ್ಲ ಅಮ್ಮ, ಸಿಗುತ್ತೆ 8,000. ಹೌದು ಮ್ಯಾಮ್, ನಾವು ಬರೀ BIS ಹಾಲ್ಮಾರ್ಕ್ 916 ಚಿನ್ನನೇ ಮಾರೋದು. ಆಮೇಲೆ ನಿಮ್ಗೆ ಸಿಗುತ್ತೆ 100% ಎಕ್ಸ್ಚೇಂಜ್ ವ್ಯಾಲ್ಯೂ. ಕ್ವಾಲಿಟಿ, ಇದು ಮಲಬಾರ್ನ ಪ್ರಾಮಿಸ್. ಪ್ರಾಮಿಸ್ ಇಸ್ ಎ ಪ್ರಾಮಿಸ್. ಮಂಗಳ ಆಸ್ಪತ್ರೆ, ಮಂಗಳ ಆಸ್ಪತ್ರೆ. ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಮಂಗಳ ಆಸ್ಪತ್ರೆಯು ಕರ್ನಾಟಕ ರಾಜ್ಯದಲ್ಲಿ 15ನೇ ಸ್ಥಾನ ಪಡೆದು ಹಾಸನದ ಹಿರಿಮೆಯನ್ನು ಹೆಚ್ಚಿಸಿದ ಮಂಗಳ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಅಶೋಕ್ ಗೌಡರ ಸಾರಥ್ಯದಲ್ಲಿ ಇದೀಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಾಸನ ಜಿಲ್ಲೆಯ ಏಕೈಕ NABH ಆಸ್ಪತ್ರೆಯಾಗಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮಂಗಳ ಆಸ್ಪತ್ರೆ. ಹೊಯ್ಸಳ ಹೋಂಡಾ, ಹೊಯ್ಸಳ ಹೋಂಡಾ ಹಾಸನದ ಹೆಸರಾಂತ ಹೋಂಡಾ ದ್ವಿಚಕ್ರ ವಾಹನಗಳ ಏಕೈಕ ಶೋರೂಮ್ ಹೊಯ್ಸಳ ಹೋಂಡಾ. ಹೊಯ್ಸಳ ಹೋಂಡಾ, ಪೃಥ್ವಿ ಥಿಯೇಟರ್ ಎದುರು, BM ರಸ್ತೆ, ಹಾಸನ. ಕೋವಿಡ್-19 ಕೊರೋನಾ ವಿರುದ್ಧದ ಹೋರಾಟಕ್ಕಾಗಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನ ಪಾಲಿಸುತ್ತಿದ್ದೇವೆ. ಬ್ರೇಕ್ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಈಗ ಸಂಕ್ಷಿಪ್ತ ಸುದ್ದಿಗಳು. ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಕಟ್ಟಿಗೆಹಳ್ಳಿ ಶನಿದೇವರ ದೇವಾಲಯದ 30 ವರ್ಷದ ಸುರೇಶ್ ಸ್ವಾಮೀಜಿ ನಿಧನರಾಗಿದ್ದಾರೆ. ಮೃತರು ಪತ್ನಿ, ಓರ್ವ ಪುತ್ರ, ಪುತ್ರಿ, ಅಪಾರ ಬಂಧು ಮಿತ್ರರು ಹಾಗೂ ಭಕ್ತರನ್ನ ಅಗಲಿದ್ದಾರೆ. ಅವರ ತೋಟದಲ್ಲಿಯೇ ವಿಧಿವಿಧಾನಗಳಿಂದ ಅಂತ್ಯಕ್ರಿಯೆಯು ಜಂಬೂರಿನ ಶ್ರೀ ಶನಿದೇವರ ದೇವಾಲಯದ ಮಾಧುಸ್ವಾಮಿಯವರ ಮಾರ್ಗದರ್ಶನದಲ್ಲಿ ನಡೆಯಿತು. ಶಾಸಕ CN ಬಾಲಕೃಷ್ಣ, ಅಕ್ಕನಹಳ್ಳಿ ನಾಗರಾಜ್ ಸ್ವಾಮೀಜಿ ಮತ್ತಿತರ ಸ್ವಾಮೀಜಿಗಳು ಅಂತಿಮ ದರ್ಶನ ಪಡೆದರು. HCN ನ್ಯೂಸ್, ಚನ್ನರಾಯಪಟ್ಟಣ.
ಮತ್ತೊಮ್ಮೆ ಮುಖ್ಯಾಂಶಗಳು. ಬೇರೆ ಜಿಲ್ಲೆಗಳಿಗೆ ಅನುದಾನ ನೀಡಲು ಸರ್ಕಾರಕ್ಕೆ ಕೊರೋನಾ ಕಾರಣ. ಶಿವಮೊಗ್ಗ ಜಿಲ್ಲೆಗೆ ಸಾವಿರಾರು ಕೋಟಿ ಅನುದಾನ ನೀಡಲು ಕೋವಿಡ್ ಇಲ್ಲ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಕ್ರೋಶ. ಹಾಸನ ಜಿಲ್ಲೆಯಲ್ಲಿ ಕಟ್ಟಡ ಕಾರ್ಮಿಕರ ಫುಡ್ ಕಿಟ್ ದುರುಪಯೋಗ. ಸರಿಯಾಗಿ ಕಾರ್ಮಿಕರಿಗೆ ಫುಡ್ ಕಿಟ್ ಹಂಚದ ಇಲಾಖಾ ಅಧಿಕಾರಿಗಳು. ಜಿಲ್ಲಾಧಿಕಾರಿ ಕಚೇರಿ ಎದುರು ಕಾಂಗ್ರೆಸ್ ಮುಖಂಡ ಎಚ್.ಕೆ. ಮಹೇಶ್ ಪ್ರತಿಭಟನೆ, ಕ್ರಮಕ್ಕೆ ಆಗ್ರಹ. ಹಾಸನ ನಗರದಲ್ಲಿ ವಿಳಂಬಗತಿಯಲ್ಲಿ ಸಾಗುತ್ತಿರುವ ರಸ್ತೆ ಕಾಮಗಾರಿಗಳು. ಕೆಸರುಮಯವಾಗಿರುವ ಕೆಆರ್ಪುರ ಮುಖ್ಯ ರಸ್ತೆ. 4 ತಿಂಗಳಾದರೂ ಮುಗಿಯದ ಕಾಮಗಾರಿ. ಶಪಿಸುತ್ತಿರುವ ನಾಗರಿಕರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.